ನಮಸ್ಕಾರ ಸ್ನೇಹಿತರೆ KPSC ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ಜಿಯೋಗ್ರಫಿ ವಿಡಿಯೋ ಸರಣಿ ಏನಿದ್ದೀವಿ. ನಿಮ್ಗೆ ಗೊತ್ತಿದೆ ಫಿಸಿಕ್ಸ್ ಅಂಡ್ ಜಿಯೋಗ್ರಫಿ ಎರಡು ವಿಡಿಯೋ ಸರಣಿಗಳು ಮಾಡ್ತಾ ಇದ್ದೀವಿ. ಜಿಯೋಗ್ರಫಿಲಿ ದ ಅರ್ತ್, ದ ಲಿಥೋಸ್ಪಿಯರ್, ಮ್ಯಾಪ್ಸ್ ಎಲ್ಲ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಕೂಡ ಮಾಡ್ತಾ ಇದೀವಿ. ಎಲ್ಲ ಕಂಪ್ಲೀಟ್ ಆಗಿದೆ. ಇದರಲ್ಲಿ ನಾವು ಆಗಲೇ ಲಾಸ್ಟ್ ಪಾಯಿಂಟಿಗೆ ಬಂದಿದ್ದೀವಿ, ರಿವರ್ಸ್ ಅಂಡ್ ಲೇಕ್ಸ್ ಆಫ್ ಇಂಡಿಯಾಗೆ ಬಂದಿದ್ದೀವಿ. ಸೊ ವೆರಿ ಇಂಪಾರ್ಟೆಂಟು. ನೋಡಿಲ್ಲ ಅಂದರೆ ಈಗ ಸಪ್ರೇಟ್ ಪ್ಲೇಲಿಸ್ಟ್ ಮಾಡಿದ್ದೀವಿ ಲ್ಯಾಂಡ್ ಸರ್ವೇರ್ಗೆ. ಎಕ್ಸಾಮ್ಸ್ ಇನ್ನೇನು ಹತ್ರ ಬರುತ್ತೆ ಸ್ನೇಹಿತರೆ. KPSC ಅಂತ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಓಕೆ, ಏನು ಅದು ಹೋಲ್ಡ್ ಆಗಿತ್ತು. ಆ್ಯಂಡ್ ಇಲ್ಲಿ ಹೋದರೆ ನಿಮಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಮಾಡಿಲ್ಲ, ನಾವು ಫಿಸಿಕ್ಸ್ ಮತ್ತು ಜಿಯೋಗ್ರಫಿ ಮಾಡಿದ್ದೀವಿ. ಸೊ ಇಲ್ಲಿ ಫಿಸಿಕ್ಸ್ ಜಿಯೋಗ್ರಫಿ ಎರಡೂ PDF ಕೂಡ ಒಂದೇ ಒಂದು ಇದರಲ್ಲಿ ವಿತ್ ಚಾಪ್ಟರ್ ವೈಸ್ ನಿಮಗೆ MCQs ಕೂಡ ಸಿಗುತ್ತೆ. ಇಲ್ಲಿ ಆ PDF ಕೂಡ ಲಭ್ಯ ಇದೆ. ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಅಲ್ಲಿ ಇಮೇಲ್ ID ನೀವು ಕರೆಕ್ಟಾಗಿ ಕೊಡಬೇಕು, ಮತ್ತು ಮೊಬೈಲ್ ನಂಬರ್ ಕರೆಕ್ಟಾಗಿ ಕೊಡಬೇಕು. ಇಮೇಲ್ IDಗೆ ನಿಮಗೆ ಬರ್ತಕ್ಕಂಥದ್ದು ಪೇಮೆಂಟ್ ಮಾಡಿದ ತಕ್ಷಣ ಈ ಥರ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ. ಆಮೇಲೆ ಆರ್ಡರ್ ID ಅಂತ ಈ ಥರದೊಂದು ಬಂದಿರುತ್ತೆ. ಅಲ್ಲಿ ನಿಮಗೆ ಡೌನ್ಲೋಡ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಎಲ್ಲ ಲಿಂಕ್ಗಳನ್ನು ಮತ್ತು ಪ್ಲೇಲಿಸ್ಟ್ ಮತ್ತು PDF ಡೌನ್ಲೋಡ್ ಲಿಂಕ್ ಇದೇ ವಿಡಿಯೋಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಎಲ್ಲ ಏನು ಸಿಲೆಬಸಲ್ಲಿ ಕೊಟ್ಟಿದ್ದೇನೆ, ಫಿಸಿಕ್ಸ್ ಮತ್ತು ಜಿಯೋಗ್ರಫಿ, ಓಕೆ, ಭೌತಶಾಸ್ತ್ರ ಮತ್ತು ಭೂಗೋಳ ಎರಡೂ ಕೂಡ ಕಂಪ್ಲೀಟ್ ಇದೆ. ಆ್ಯಂಡ್ ಈಗ ನದಿಗಳು ಅಂತ ಬಂದಾಗ ನಿಮ್ಗೆ ಗೊತ್ತಿರೋ ನದಿ ಎಷ್ಟು ಇಂಪಾರ್ಟೆಂಟ್ ನಮಗೆ ಅಂತ. ನಮ್ಮ ನಾಗರಿಕತೆ ನದಿಯ ಒಂದು ದಡದಲ್ಲೇ ಹುಟ್ಟಿರ್ತಕ್ಕಂಥದ್ದು. ಅದು ವಿದ್ಯುತ್ ಶಕ್ತಿ ಆಗಿರಲಿ, ಸಾರಿಗೆ ವ್ಯವಸ್ಥೆ, ಮೀನುಗಾರಿಕೆ, ಕುಡಿಯೋ ನೀರು, ನೀರಾವರಿ ಎಲ್ಲದಕ್ಕೂ ಕೂಡ ಇಂಪಾರ್ಟೆಂಟು. ಅಂಥದ್ರಲ್ಲಿ ನಮ್ಮ ಭಾರತದಲ್ಲಿ ನದಿಗಳಂತಂದಾಗ ಉತ್ತರ ಭಾರತ ನದಿಗಳು, ದಕ್ಷಿಣ ಭಾರತ ನದಿಗಳು ಅಂತ ಎರಡು ವಿಭಾಗ ಮಾಡ್ಬೋದು. ಫಸ್ಟ್ ಉತ್ತರ ಭಾರತ ನದಿಗಳ ಬಗ್ಗೆ ನೋಡೋಣ, ಆಮೇಲೆ ದಕ್ಷಿಣ ಭಾರತ ನದಿಗಳ ಬಗ್ಗೆ ನೋಡೋಣ. ಈಗ ಸಿಂಪಲ್ ಆಗಿ ನದಿಗಳ ಬಗ್ಗೆ ಹೆಂಗೆ ಕ್ವಶನ್ಸ್ ಬರುತ್ತೆ. ಇತ್ತೀಚೆಗೆ ನಿಮಗೆ KEA GK ಈ ಪ್ರಶ್ನೆ ಬಂದಿತ್ತು. ಸಿಂಧು ನದಿಯ ಕೆಳಗಿನ ಉಪನದಿಗಳನ್ನು ಹೆಸರಿಸಿ. ಮೇಲೆ ಯಾವ ಸಿಂಧು ನದಿಯ ಉಪನದಿಗಳು ಅಟಾಕ್ನಿಂದ ಕೆಳಗೆ ಸೇರುತ್ತದೆ ಅಂತ ಕೇಳಿದ. ಸ್ವಲ್ಪ ಡಿಫಿಕಲ್ಟಿ ಮಾಡ್ತಾ ಇದ್ದಾನೆ ನೋಡಿ. ಭಾರತದ್ದು ಅಂದ ತಕ್ಷಣ ನಮ್ಗೆ ಭಾರತದ ಬೇಕು, ಇದು ಪಾಕಿಸ್ತಾನದ ಕೇಳ್ಬಿಟ್ಟ. ಓಕೆ, ಸೊ ಹಾಗಾಗಿ ಸ್ವಲ್ಪ ಡೀಟೇಲ್ ಆಗಿ ಓದಬೇಕಾಗುತ್ತೆ. ಇದ್ರ ಬಗ್ಗೆ ಈ ವಿಡಿಯೋ ಸಿಂಧು ನದಿ ಏನೀಗ ಸ್ಟಾರ್ಟ್ ಮಾಡ್ತೀನಿ, ಅದ್ರ ಎಂಡಲ್ಲಿ ನಾನು ತಿಳಿಸ್ತೀನಿ. ನೀವು ಕಮೆಂಟ್ ಮಾಡಿ ಯಾವ ಆಪ್ಷನ್ ಸರಿ ಅಂತ. ಫೈನ್ ಸರ್, ಸಿಂಧು ನದಿ ಯಾಕೆ ನಿಮ್ಗೆ ಸುದ್ದಿ ಆಯ್ತು? ನಮ್ಮ ಇಂಡಿಯಾ ಪಾಕಿಸ್ತಾನ ಏನೀಗ ಇತ್ತೀಚೆಗೆ ಯುದ್ಧ ಆಯಿತು, ಆಪರೇಷನ್ ಸಿಂಧೂರ್ ಆಯಿತು. ಹಾಗಾಗಿ ಸಿಂಧು ನದಿ ಬಗ್ಗೆ ಗೊತ್ತಿರಬೇಕು, ಸಿಂಧು ಟ್ರೀಟಿ ಬಗ್ಗೆ ಗೊತ್ತಿರಬೇಕು. ನಿಮ್ಗೆ ನದಿ ಅಂದ ತಕ್ಷಣ ನದಿ ಬಗ್ಗೆ ಕೇಳಬೇಕು ಅಂತೇನಿಲ್ಲ. ಈ ನದಿಯ ಒಂದು ಕರೆಂಟ್ ಅಫೇರ್ಸ್, ಓಕೆ, ಪ್ರಚಲಿತ ವಿದ್ಯಮಾನಗಳು ಅಂತ ಏನು ಕೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಿದ್ದ ಸಿಂಧು ನದಿಯ ಟ್ರೀಟಿ ಬಗ್ಗೆ ಬೇಕಾದ್ರೆ ಕೇಳ್ಬೋದು. ನಾನು ಕರೆಂಟ್ ಅಫೇರ್ ಕವರ್ ಮಾಡಲ್ಲ ಇಲ್ಲಿ. ನಾನು ಏನೇನು ಬರುತ್ತೆ ಕರೆಂಟ್ ಅಫೇರ್ ಅಂತ ಹೇಳ್ತೀನಿ. ನಿಮಗೆ ಬೇಕಾದ್ರೆ ಸ್ಟ್ಯಾಟಿಕ್ ಬದಲು ಅದನ್ನು ಕೇಳಬಹುದು, ಹಾಗಾಗಿ ಅದನ್ನ ನೋಡ್ಕೊಳ್ಳಿ. ಸಿಂಧು ಅದರ ಉಪನದಿಗಳು ಇಂಡಸ್ ಅಂತ ಕರಿತೀವಿ. ಈಗ ಸಿಂಧು ಎಲ್ಲ ಬರುತ್ತೆ, ನಮ್ಮ ಟಿಬೇಟಲ್ಲಿ ಹುಟ್ಟತಕ್ಕಂಥದ್ದು, ಮಾನಸ ಸರೋವರ ಹತ್ರ ಹುಟ್ಟತಕ್ಕಂಥದ್ದು ಅಲ್ಲ ಸರ್. ಅದು ಏನಾಗುತ್ತೆ, ಹಿಂಗೆ ಬಂದು 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 ನಮ್ಮ ಭಾರತದ ಒಂದು ಲಡಾಖ್ ಈ ಕಡೆ ನಿಮಗೆ ಜಸ್ಕರ್ ಶ್ರೇಣಿ ಅಲ್ಲಿ ಬಂದು ಅಲ್ಲಿಂದ ಮುಂದೆ ಹೋಗಿ ಗಿಲ್ಗಿಟ್ ಹತ್ರ ಹೋಗಿ ಪಾಕಿಸ್ತಾನಕ್ಕೆ ತಿರುಗುತ್ತೆ. ಇಲ್ಲಿ ಸಿಂಧು ನದಿಯ ಒಂದು ಉಪನದಿ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಎಸ್ಪೆಷಲಿ 5 ಪಂಜಾ ಅಂತ ಏನ್ ಕರೀತಾರೆ, 5 ಉಪನದಿಗಳ ಬಗ್ಗೆ ಗೊತ್ತಿರಬೇಕು. ಒಂದು ಸಟ್ಲೇಜ್, ರಾವಿ, ಚೆನಾಬ್, ಬಿಯಾಸ್, ಝೇಲಂ. ಈ 5 ಉಪನದಿಗಳ ಬಗ್ಗೆ ನಿಮಗೆ ತುಂಬಾ ಗೊತ್ತಿರಲೇಬೇಕು. ಸಿಂಧು ನದಿ ಬಗ್ಗೆ ಇದ್ರ ಬಗ್ಗೆ ಹೆಚ್ಚಾಗಿ ಪ್ರಶ್ನೆ ಬರ್ತಕ್ಕಂಥದ್ದು. ಈ 5 ಉಪನದಿಗಳು ನೋಡಿ, ಸಿಂಧು ನದಿ ಏನು ಹರಿತಾ ಇದೆ, ಇಲ್ಲಿ ಸಿಂಧು ನದಿ ಏನು ಹರಿತಾ ಇದೆ, ಇದರ ಒಂದು ಈ ಡೈರೆಕ್ಷನ್ ಹರಿತಾ ಇದೆ. ಇದ್ಯಾವುದು, ಇದರ ಒಂದು ಎಡದಂಡೆ ನದಿಗಳು. ಓಕೆ, ಲೆಫ್ಟ್ ಬ್ಯಾಂಕ್ ರಿವರ್ ಅಂತ ಕರಿತೀವಿ. ರೈಟ್ ಬ್ಯಾಂಕ್ ರಿವರ್ ಯಾವುದು ಭಾರತದಲ್ಲಿ, ಶಯೋಕ್ ಮತ್ತೆ ಗಿಲ್ಗಿಟ್. ಇದು ರೈಟ್ ಬ್ಯಾಂಕ್ ರಿವರ್, ಬಲದಂಡೆ ನದಿಗಳು ಯಾವುದು ಭಾರತದಲ್ಲಿ. ಓಕೆ, ನನ್ನ ಎಕ್ಸಾಮ್ ಅಲ್ಲಿ ಏನ್ ಬರುತ್ತೆ ಅದು ಮಾತ್ರ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮತ್ತೆ ಈ ಝೇಲಂ, ಚೀನಾಬ್, ಬಿಯಾಸ್, ರಾವಿ, ಸಟ್ಲೇಜ್ ಎಲ್ಲಿ ಹುಟ್ಟುತ್ತೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಸಿಂಧು ನದಿ ತುಂಬಾ ದೂರ ಹರಿಯುತ್ತೆ, ಆದ್ರೆ ಭಾರತದಲ್ಲಿ ನಮಗೆ ಕಮ್ಮಿ ಕಿಲೋಮೀಟರ್ ಹರಿಯೋದು. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಬಿಟ್ಟು ಇನ್ನು ಪಾಕಿಸ್ತಾನಕ್ಕೆ ತಿರುಗಿದ್ರೆ ಪಾಕಿಸ್ತಾನದಲ್ಲೂ ಕೂಡ ಬೇರೆ ಬೇರೆ ಉಪ ನದಿಗಳು ಸೇರ್ತವೆ. ಸೊ ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಗೆ ಆ ಕ್ವಶನ್ ತಗೊಂಡಲ್ಲ, ಆ ಕ್ವಶನ್ ತಗೊಂಡಾಗ ಹೇಳ್ತಾ ಹೋಗ್ತೀನಿ. ಫೈನ್ ಸರ್, ಇನ್ನು ಸಿಂಧು ನದಿ ನಿಮಗೆ ನಾನು ಹೇಳಿದೆ ಕೈಲಾಸ ಪರ್ವತ ಹತ್ರ, ಮಾನಸ ಸರೋವರ ಹತ್ರ ಹುಟ್ಟಿ 709 ಕಿಲೋಮೀಟರ್ ಅಥವಾ 700 ಅಪ್ರಾಕ್ಸಿಮೇಟ್ಲಿ 10 ಕಿಲೋಮೀಟರ್ ನಮಗೆ ಭಾರತದಲ್ಲಿ ಹರಿಯೋದು. ಆಮೇಲೆ ಅದು ಪಾಕಿಸ್ತಾನಕ್ಕೆ ಹೋಗುತ್ತೆ, ಆಮೇಲೆ ಅರಬ್ಬಿ ಸಮುದ್ರ ಸೇರುತ್ತೆ. ಒಟ್ಟು 3200 ಕಿಲೋಮೀಟರ್ ಉದ್ದ ಆ ನದಿ ಹರಿತಕ್ಕಂಥ ಹುಟ್ಟಿದ್ದಿಂದ ಅದು ಅರಬ್ಬಿ ಸಮುದ್ರ ಸೇರೋ ತನಕ ಪಾಕಿಸ್ತಾನದಲ್ಲಿ, ಕರಾಚಿ ಬಳಿ. ಓಕೆ, ಇನ್ನು ಇದು ಪಾಕಿಸ್ತಾನ ಅತಿ ಉದ್ದ ನದಿ ಅಂತ ಕರಿತೀವಿ. ಇದರ ಪ್ರಮುಖ ಉಪನದಿಗಳನ್ನು ಆಲ್ರೆಡಿ ಹೇಳಿದೆ, ಝೀಲಂ, ಚೆನಾಬ್, ರಾವಿ, ಬಿಯಾಸ್, ಸಟ್ಲೇಜ್. ಇನ್ನು ಇದರ ಒಂದು ಎಲ್ಲಿ ಹುಟ್ಟುತ್ತೆ ಅಂತ ನೋಡಿ.
ಸಟ್ಲೇಜು ಸಿಂಧು ಎರಡು ಬಿಟ್ಟು ಟ್ರಾನ್ಸ್ ರಿವರ್ ಅಂತ ಕರಿತೀವಿ. ಅಂದ್ರೆ ಇವೆರಡು ನಿಮಗೆ ಟಿಬೆಟ್ ಅಲ್ಲಿ ಹುಟ್ಟತಕ್ಕಂಥದ್ದು. ಮಾನಸ್ ಸರೋವರ, ಓಕೆ, ಮಾನಸ್ ಸರೋವರ, ಗ್ಲೇಷಿಯರ್ ಆಫ್ ಕೈಲಾಸ್ ಹತ್ರ ಇಂಡಸ್ ರಿವರ್ಸ್, ಸಿಂಧೂ ನದಿ ಹುಟ್ಟು ಸಟ್ಲೇಜ್ ಹುಟ್ಟತಕ್ಕಂಥದ್ದು ರಕ್ಕಸ್ ಲೇಕ್ಸ್ ಅಂತ, ರಕ್ಕಸ ಸರೋವರ ಅಂತ ಹೇಳಿ. ಓಕೆ, ಭಾರತದಲ್ಲಿ 1050 ಕಿಲೋಮೀಟರ್ ಹರಿಯುತ್ತೆ ಇದು. ಯಾವುದು? ಸಟ್ಲೇಜು. ಇನ್ನು ಇದು ಬಿಟ್ಟರೆ ನಿಮಗೆ ಜೇಲಂ. ಜೇಲಂ ನೋಡಿ, ಇಲ್ಲೇ ನೋಡಿ, ಇದು ಜೇಲಂ. ಇದು ಜಮ್ಮು ಕಾಶ್ಮೀರದಲ್ಲಿ ಹುಟ್ಟತಕ್ಕಂಥದ್ದು. ವೀರ್ನಾಗ್, ಶೇಷ್ನಾಗ್ ಅಂತ ಕರಿತೀವಲ್ಲ, ಅಲ್ಲಿ ಹುಟ್ಟತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್. ಇನ್ನು ಚೆನಾಬ್ ಆಗಿರ್ಬೋದು, ರಾವಿ ಆಗಿರ್ಬೋದು, ಬಿಯಾಸ್ ಆಗಿರ್ಬೋದು. ಓಕೆ, ಈ ಮೂರು ನೋಡಿ, 1, 2, 3 ಇವೆಲ್ಲ ಹಿಮಾಚಲ ಪ್ರದೇಶದಲ್ಲಿ ಹೋಗ್ತಕ್ಕಂಥದ್ದು. ಚೆನಾಬ್ ಬಂದು ನಿಮಗೆ ಬರ್ಸ್ಲಾ ಪ್ಲಾಸ್ ಅಂತ ಕರಿತೀವಿ. ಐ ವಿಲ್ ಶೋ ಯು. ಚೆನಾಬ್ ಬಂದು ಚಂದ್ರ ಮತ್ತು ಭಾಗ ಅಂತಕ್ಕಂಥ ಎರಡು ಪ್ರಮುಖವಾದ ಜಲಮೂಲ. ಸ್ಪಿಟಿ ವ್ಯಾಲಿ ಅಂತ ಏನ್ ಕರಿತೀವಿ, ತುಂಬಾ ಫೇಮಸ್. ಈ ಬೈಕರ್ಸ್ ಎಲ್ಲ ಹೋಗ್ತಾ ಇರ್ತಾರೆ, ಕಾರು ಬೈಕ್ ಎಲ್ಲ ತಗೊಂಡು ಹೋಗ್ತಾ ಇರ್ತಾರೆ, ಸ್ಪಿಟಿ ವ್ಯಾಲಿ. ಓಕೆ, ಸೊ ಇದು ಹಿಮಾಚಲ ಪ್ರದೇಶದ ಆ ಒಂದು ಭಾಗದಲ್ಲಿ ಹುಟ್ಟತಕ್ಕಂಥದ್ದು. ಇನ್ನು ಶೇಷ್ನಾಗ್, ವೀರ್ನಾಗ್ ಅಂತ ಏನ್ ಹೇಳಿದೆ, ಅಲ್ಲಿ ಹುಟ್ಟತಕ್ಕಂಥದ್ದು ಈ ಜೇಲಂ ನದಿ. ಓಕೆ, ಇಲ್ಲಿ ನಾನು ಇಲ್ಲಿ ಮ್ಯಾಪ್ ಎಲ್ಲ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಈ ಜೇಲಂ ನದಿ ಹರಿಬೇಕಾರೆ ಇದು ಇಲ್ಲಿ ಉಲ್ಲಾರ್ ಸರೋವರ ಅಂತ ಬರುತ್ತೆ, ಅದಕ್ಕೂ ಕೂಡ ನೀರು ಉಣಿಸಿ ಮುಂದಕ್ಕೆ ಅದು ಪಾಕಿಸ್ತಾನ ಸೇರ್ತಕ್ಕಂಥದ್ದು. ಓಕೆ, ಜೇಲಂ ಬಗ್ಗೆ ಗೊತ್ತಿಲ್ಲ. ಚೀನಾಬ್. ಇನ್ನು ರಾವಿ ಮತ್ತೆ ಬಿಯಾಸ್ ಎರಡು ರೋಹ್ಟಂಗ ಕಣಿವೆ, ರೋಹ್ಟಂಗ ಹತ್ರ ಹುಟ್ಟತಕ್ಕಂಥದ್ದು, ಎಲ್ಲಿ? ಹಿಮಾಚಲ ಪ್ರದೇಶ. ಅದರಲ್ಲಿ ಪ್ರಮುಖವಾಗಿ ನಿಮಗೆ ಒಂದು ರಾವಿ ಬಂದು ಕುಲು ಬೆಟ್ಟಗಳು, ರೋಹ್ಟಾಂಗ್ ಕಣಿವೆ ಹತ್ರ ಹುಟ್ಟಿದ್ರೆ, ಬಿಯಾಸ್ ಕುಂಡದ ಹತ್ರ ನಿಮ್ಗೆ ಬಿಯಾಸ್ ನದಿ ಹುಟ್ಟುತ್ತೆ. ಎಲ್ಲಿ ಸಹ? ಅದು ರೋಹ್ಟಂಗ ಪಾಸ್ ಬಳಿ ಇದೆ, ಎಲ್ಲಿ? ಹಿಮಾಚಲ ಪ್ರದೇಶದಲ್ಲಿ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಈ ಪ್ರಮುಖ ಈ 5 ನದಿಗಳ ಬಗ್ಗೆ ಹೆಚ್ಚಾಗಿ ಪ್ರಶ್ನೆ ಕೇಳ್ತಾನೆ. ಒಂದ್ ದಿವಸ ಇವರೆಲ್ಲಿ ಕೇಳ್ತಾನೆ, ಎಲ್ಲಿ ಹುಟ್ಟುತ್ತೆ ಕೇಳ್ತಾರೆ, ಯಾವ ರಾಜ್ಯದಲ್ಲಿ ಹುಟ್ಟುತ್ತೆ ಕೇಳ್ತಾರೆ. ಇನ್ನು ಇದು ಹರಿಬೇಕಾದ್ರೆ ಎಲ್ಲ ಹರಿಯುತ್ತೆ ಸರ್, ನಮ್ಮ ಟಿಬೇಟ್ ಇಂದ ಬಂದು ಇಲ್ಲಿ ಲಡಾಖ್ ಮತ್ತೆ ಈ ಕಡೆ ಬಂದು ಜಮ್ಮು ಕಾಶ್ಮೀರ ಮುಖಾಂತರ ಹಿಂಗೆ ಹರಿಯುತ್ತೆ. ಇದು ಉಪನದಿ ಸಿಂಧು. ಉಪನದಿಗಳು ಬಂದು ನಿಮ್ಗೆ ಈ ಕಡೆ ನಿಮ್ಗೆ ಹಿಮಾಚಲ ಪ್ರದೇಶ ಎಂದು ನಮ್ಗೆ ಪಂಜಾಬ್ ಈ ಕಡೆ, ಸೊ ಎಲ್ಲ ಪಂಜಾಬಲ್ಲಿ 5 ನದಿಗಳು ಪಂಜಾಬ್ ಮುಖಾಂತರ ಅದಕ್ಕೆ ಪಂಜಾ ಅಂತ ಕರಿತೀವಿ. ಮತ್ತೆ ಈ 5 ನದಿಗಳು ಎಲ್ಲಿ ಸೇರ್ತವೆ ಅಂತ ನೋಡೋದಾದ್ರೆ, ಇದು ಜಮ್ಮು ಕಾಶ್ಮೀರದಲ್ಲಿ, ಸಾರಿ ಯಾವುದು, ಪಾಕಿಸ್ತಾನದಲ್ಲಿ ಪಂಜನಾದ್ ಅನ್ನೋ ಒಂದು ಜಾಗ ಇದೆ. ಓಕೆ, ನೋಡಿ ಇಲ್ಲಿ ಬಂದು ಬಿಯಾಸು, ಓಕೆ, ಇದು ಚೆನಾಬು, ಇದು ಸಟ್ಲೇಜು. ಓಕೆ, ಬಿನಾಸ್ ಬಂದು ಸಟ್ಲೇಜ್ ಜೊತೆ ಸೇರ್ಕೊಂಡು ಮುಂದೆ ಹೋಗುತ್ತೆ, ಸಟ್ಲೇಜ್ ಆಗಿ. ಇಲ್ಲಿ ರಾವಿ ಬಂದು ಚೆನಾಬ್ ಜೊತೆ ಸೇರುತ್ತೆ. ಚೆನಾಬ್ಗೆ ಜೇಲಂ ಕೂಡ ಪಾಕಿಸ್ತಾನದಲ್ಲಿ ಸೇರಿರುತ್ತೆ. ಸೊ ಈ ಎಲ್ಲ ಬಂದು ಒಟ್ಟಿಗೆ ಈ ಪಂಜನಾದ್ ಅನ್ನೋ ಜಾಗದಲ್ಲಿ ಸಿಂಧೂ ನದಿಗೆ ಸೇರುತ್ತೆ. ಇನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೆ, ಸಿಂಧೂ ನದಿ ಅಂತಕ್ಕಂಥದ್ದು ಏನಿದೆ, ಇದು ಬಲ್ಟಿಸ್ತಾನ್, ಗಿಲ್ಗಿಟ್ ಮುಖಾಂತರ ಹೋಗಿ ಪಾಕಿಸ್ತಾನ ಬರುತ್ತೆ. ಇಲ್ಲಿ ಖೈಬರ್ ಕಣಿವೆ ಅಂತ ಬರುತ್ತೆ, ಅದಾದ್ಮೇಲೆ ಸಿಂಧ್ ಪ್ರಾಂತ್ಯ, ಪಂಜಾಬ್ ಪ್ರಾಂತ್ಯ ಅಂತೆಲ್ಲ ಬರುತ್ತೆ. ಸೊ ಪಾಕಿಸ್ತಾನದ ಪ್ರಾಂತ್ಯಗಳು, ಅದು 4-5 ಪ್ರಾಂತ್ಯಗಳ ಹೆಸರಿಟ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಬೇಡ. ಓಕೆ, ಇನ್ನು ಉಪನದಿಗಳ ಬಗ್ಗೆ ಕೇಳ್ತಾರೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ನಿಮ್ಗೆ ಬಲನದಿ, ಎಡನದಿ ಅದು ಯಾವುದು ಅಂತ ವಿಡಿಯೋ ಸ್ಟಾರ್ಟಿಂಗ್ ಹೇಳಿದೆ. ಸಿಂಧೂ ನದಿ ಹಿಂಗೆ ಹರಿತಾ ಇದೆ, ಈ ತರ ಹರಿತಾ ಇದೆ ಈ ದಿಕ್ಕಿಗೆ ಅಂತಂದಾಗ, ಇದು ನಮ್ಗೆ ಎಡ, ಈ ಕಡೆ ಏನಿದೆ ಇವೆಲ್ಲ ಎಡ ಉಪನದಿಗಳು. ಓಕೆ, ಇದು ಬಲ ಉಪನದಿ. ನೋಡಿ, ಬಲ ಉಪನದಿಗಳಲ್ಲಿ ಶೋಕ್ ನದಿ, ಗಿಲ್ಗಿಟ್ ನದಿ, ಹುಂಜಾ, ಸಾತ್, ಕುನ್ನಾರ್, ಕುರ್ರಂ, ಗೋಮಾಲ್ ಅಂದ್ರೆ ನಾವು ಪಾಕಿಸ್ತಾನ ತಗೋತಾ ಇದೀವಿ. ಯಾಕೆ ತಗೋತಾ ಇದೀನಿ ಅಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ದ ಅಂತ ಹೇಳಿದೆ. ಏನ್ ಕೇಳಿದ್ದ? ಐ ವಿಲ್ ಕಮ್ ಟು ದಿಸ್ ಪಾಯಿಂಟ್. ಈ ಕ್ವಶನ್ ಬರ್ತೇನೆ. ಇಲ್ಲಿ ನೋಡಿ, ಅಟ್ಟಾಲ್ ಅಂತಕ್ಕಂಥದ್ದು ಒಂದು ಪ್ಲೇಸ್ ಸ್ನೇಹಿತರೆ. ಓಕೆ, ಇದೊಂದು ಪ್ಲೇಸ್ ಅಟ್ಟಾಲ್ ಅಂತ ಹೇಳಿ, ಅಟಾಕ್ ಅಂತ ಹೇಳಿ. ಇದರಿಂದ ಕೆಳಗೆ ಯಾವ್ದು ನದಿಗಳು ಬಂದು ಸೇರುತ್ತೆ ಅಂತ. ಈ ಅಟಾಕ್ ಅಂತಕ್ಕಂಥ ಪ್ಲೇಸ್ ನ ಕೆಳಗೆ ಸೇರತಕ್ಕಂಥದ್ದು ನಮ್ಗೆ ಕುರ್ರಂ ಆಗಿರ್ಬೋದು, ತೋಚೆ ಆಗಿರ್ಬೋದು, ಗುಮಾಲ್ ಆಗಿರ್ಬೋದು. ಓಕೆ, ಈ ನದಿಗಳು ನೋಡಿ, ಕಾಬೂಲ್ ಆಗಿರ್ಬೋದು. ಓಕೆ, ಇಲ್ಲಿ ನೋಡಿ ಅಟಾಕ್ ಅಂತಕ್ಕಂಥದ್ದು ಕೆಳಗೆ ಬಂದು ಸೇರ್ತಕ್ಕಂಥದ್ದು. ಇಲ್ಲಿ ಕಾಬೂಲ್ ಆಗಿರ್ಬೋದು, ಕುರ್ರಂ ಆಗಿರ್ಬೋದು, ತೋಚೆ ಆಗಿರ್ಬೋದು, ಗೋಮಾಲ್ ಆಗಿರ್ಬೋದು, ಪಂಜನಾದ್ ಆಗಿರ್ಬೋದು. ಇದ್ರ ಕೆಳಗಡೆ ಈ ರಿವರ್ಗಳು ಏನಂತ ಕರಿತೀವಿ, ಇದು ಬಲದಂಡೆ ನದಿಗಳು. ಪಂಜನಾದ್ ಬಂದು ಎಡದಂಡೆ ನದಿ. ಎಷ್ಟು ಗೊತ್ತಿರಲಿ. ಓಕೆ, ಸೊ ಇಲ್ಲಿ ಯಾವ್ದಾಗರೆ ಕುರ್ರಂ ಮತ್ತೆ ಟಾಚ್, BNC ಮಾತ್ರ ಇಸ್ ದ ರೈಟ್ ಆನ್ಸರ್. ಟೋಚಿ ಅಥವಾ ಟಾಚ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ನೋಡಿ ಹೆಂಗ್ ಕೇಳಿದೆ ಎಕ್ಸಾಮ್ ಅಲ್ಲಿ, ಇತ್ತೀಚೆಗೆ ಕೇಳಿದ್ದು, KA ಕೇಳಿದ್ದ. ಇದು ಸಿಂಧು ನದಿ ಬಗ್ಗೆ. ಇನ್ನು ಸಿಂಧು ಟ್ರೀಟಿ ಬಗ್ಗೆ ನಾನು ಅದು ಕರೆಂಟ್ ಅಫೇರ್, ಅದನ್ನ ನೀವು ಓದ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಗಂಗಾ ನದಿಗೆ ಬರ್ತೇನೆ. ಗಂಗಾ ನದಿ ಬಂದು ವೆರಿ ಇಂಪಾರ್ಟೆಂಟ್ ನದಿ, ನಮ್ಮ ಭಾರತದ ಅತಿ ಉದ್ದರ ನದಿ ಹರಿಯತಕ್ಕಂಥದ್ರಲ್ಲಿ ಅಲ್ವಾ. ಗಂಗಾ ನದಿ ಎಲ್ಲಿ ಬರುತ್ತೆ? ಇಲ್ಲಿ ದೇವಪ್ರಯಾಗಲ್ಲಿ ಹುಟ್ಕೊಳ್ಳುತ್ತೆ. ಹೆಂಗೆ ಹುಟ್ಕೊಳ್ಳುತ್ತೆ? ಇದು ಪಂಚಪ್ರಯಾಗ ಅಂತ ಬರುತ್ತೆ, ಅದು ಗೊತ್ತಿರಬೇಕು. ಪಂಚಪ್ರಯಾಗ ಗಂಗಾ ನದಿ ಹುಟ್ಟಕ್ಕೆ ಅಲಕಾನಂದ ಮತ್ತೆ ಭಗೀರಥಿ ವೆರಿ ಇಂಪಾರ್ಟೆಂಟ್. ಅಲಕಾನಂದ ಭಗೀರಥಿಯಿಂದ ಗಂಗಾ ನದಿ ಹುಟ್ಟತಕ್ಕಂಥದ್ದು. ಯಮುನಾ ಹೆಂಗ್ ಹುಟ್ಟುತ್ತೆ ಅದನ್ನು ತೋರಿಸ್ತೀನಿ. ಫಸ್ಟ್ ಪಂಚಗಂಗಾ ಬಂದ್ಬೋಣ. ಇಲ್ಲಿ ನೋಡಿ, ಬದ್ರಿನಾಥ್ ಹತ್ರ, ಓಕೆ, ಒಂದ್ ಸೆಕೆಂಡ್, ಅಲಕಾನಂದ ಹುಟ್ಟುತ್ತೆ, ಅದು ಹರಿತಾ ಬರುತ್ತೆ. ಇಲ್ಲೊಂದು ಯಾವುದೋ ಒಂದು ಜರಿ ಬರುತ್ತೆ, ದೌಲಿ ಗಂಗಾ ಅಂತ. ಇದೆರಡು ವಿಷ್ಣು ಪ್ರಯಾಗದ ಹತ್ರ ಸೇರ್ತವೆ. ಅಲ್ಲಿಂದ ಮುಂದೆ ಅಲಕಾನಂದವಾಗಿ ಹರಿಯುತ್ತೆ, ಅದು ಬದ್ರಿನಾಥ ಅಂತ ಹುಟ್ಟತಕ್ಕಂಥದ್ದು. ಅಲ್ಲಿಂದ ಬಂದು ಅಲಕಾನಂದಗೆ ನಂದಾಕಿನಿ ಅಂತ ನಂದ ಪ್ರಯಾಗದಲ್ಲಿ ಸೇರುತ್ತೆ.
ಸೊ ಇದೆರಡು ಜಾಯಿಂಟ್ ಆದ್ಮೇಲೆ ಮುಂದೆ ಅದು ಅಲಕಾನಂದ ಆಗೇ ಇರುತ್ತೆ. ಇನ್ನೊಂದು ಈ ಕಡೆಯಿಂದ ಪಿಂಡರ್ ಗಂಗಾ ಅಂತ ಬರುತ್ತೆ. ಅದು ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಕರ್ಣಪ್ರಯಾಗದಲ್ಲಿ ಯಾವ ನದಿಗಳು ಜಾಯಿಂಟ್ ಆಗ್ತವೆ, ಅಥವಾ ಫಾರ್ ಎಕ್ಸಾಂಪಲ್ ಅಲಕಾನಂದ ಪಿಂಡರ್ ಗಂಗಾ ಜಾಯಿನ್ ಆಗ್ತಕ್ಕಂಥ ಅಂದ್ರೆ ಸಂಧಿ ಆಗ್ತಕ್ಕಂಥ ಪ್ಲೇಸ್ ನ ಯಾವ ಪ್ರಯಾಗ ಅಂತ ಕರಿತೀವಿ, ಕರ್ಣಪ್ರಯಾಗ. ರುದ್ರಪ್ರಯಾಗ ಅಂದ್ರೆ ಎಗೇನ್ ಇದು ಅಲಕಾನಂದಾಗೆ ಬರುತ್ತೆ. ಈ ಕಡೆಯಿಂದ ನಮಗೆ ಕೇದಾರ್ನಾಥಿಂದ ಯಾವುದು ಮಂದಾಕಿನಿ ನದಿ ಬರುತ್ತೆ. ಸೊ ಅದು ಬಂದು ರುದ್ರಪ್ರಯಾಗ ಆಗುತ್ತೆ. ಅಲ್ಲಿಂದ ಮುಂದೆ ಹೋದ್ರೆ ಅಲ್ಕಾನಂದ ಅಗೇನ್, ಇಲ್ಲಿ ಭಗೀರಥಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಗಂಗೋತ್ರಿಯಲ್ಲಿ ನಮ್ಮ ಗಂಗಾ ಹುಟ್ಟೋದು ಅಂತ ಹೇಳ್ತೀವಲ್ಲ, ಭಗೀರಥಿ ಅಂತ ಏನ್ ಕರಿತೀವಿ. ಇದು ಬಂದು ಇಲ್ಲಿ ಅಲ್ಕಾನಂದ ಬಂದು 2 ದೇವಪ್ರಾಯದಲ್ಲಿ ಮುಟ್ಟಿ ಇಲ್ಲಿಂದ ಗಂಗಾ ಆಗ ಹೋಗುತ್ತೆ. ಇದು ಯಮುನೋತ್ರಿಯಲ್ಲಿ ಹುಟ್ಟತಕ್ಕಂಥದ್ದು ಯಮುನಾ ನದಿ. ಇದು ನಮಗೆ ಅಲಹಾಬಾದ್ ಹತ್ರ ಗಂಗಾ ನದಿಗೆ ಸೇರುತ್ತೆ. ಇದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಅಲ್ಲ ಸರ್. ಇನ್ ಗಂಗಾ ನದಿಯ ಪ್ರಮುಖ ಉಪನದಿ ಹೇಗೆ ಲೆಫ್ಟ್ ಬ್ಯಾಂಕ್ ಅಂಡ್ ರೈಟ್ ಬ್ಯಾಂಕ್ ರಿವರ್ ಅಂತ ಕರಿತೀವಿ. ಈಗ ಒಂದು ಇದ್ರಲ್ಲಿ ನೋಡ್ಬೋದು, ಗಂಗಾ ನದಿ ನಮಗೆ ಉತ್ತರಾಖಂಡ ವೆರಿ ಇಂಪಾರ್ಟೆಂಟ್. ಈ ಪಂಚಪ್ರಾಯಗ ಇರೋದು ಉತ್ತರಾಖಂಡ, ಅದಾದ್ಮೇಲೆ ಉತ್ತರ ಪ್ರದೇಶ ಆದ್ಮೇಲೆ ಬಿಹಾರ, ಆಮೇಲೆ ಜಾರ್ಖಂಡ್, ಆಮೇಲೆ ವೆಸ್ಟ್ ಬೆಂಗಾಲ್. ಈ ಒಂದು ಪ್ರಮುಖ ನದಿ, ಈ ಒಂದು ರಾಜ್ಯಗಳಲ್ಲಿ ನಮ್ಮ ಗಂಗಾ ನದಿ ಹರಿಯುತ್ತೆ. ಹಂಗಾರೆ ಜಲಾನಯನ ತಗೊಂಡ್ರೆ ಬೇರೆ. ಗಂಗಾ ನದಿಯ ಜಲಾನಯನ ತಗೊಂಡ್ರೆ ನಿಮ್ಗಿದೆ ಅದರ ಉಪನದಿಗಳಿದೆಯಲ್ಲ, ಇಲ್ಲೆಲ್ಲ ಚಂಬಲ್, ಬೇಟ್ವಾ, ಸೋನ್ ಇವೆಲ್ಲ ನಿಮಗೆ ಮಧ್ಯಪ್ರದೇಶನೂ ಬರುತ್ತೆ, ಸ್ವಲ್ಪ ಬಾರ್ಡರ್ ಆಫ್ ರಾಜಸ್ಥಾನನೂ ಬರುತ್ತೆ. ಓಕೆ, ಅಂದ್ರೆ ಜಲಾನಯನ ಪ್ರದೇಶ ಅಂದ್ರೆ ಇಸ್ ಡಿಫ್ರೆಂಟ್. ಗಂಗಾ ನದಿ ಹರಿತಕ್ಕಂತ ಒಂದು ರಾಜ್ಯಗಳು ಅಂದ್ರೆ ಡಿಫ್ರೆಂಟ್. ಓಕೆ, ಸೊ ಅದೊಂದು. ಇನ್ನು ಯಮುನಾ ಬಂದು ನಿಮಗೆ ಹೇಳಿದೆ ನಾವು ಅಲಹಾಬಾದ್ ಹತ್ರ ಸೇರುತ್ತೆ ಅಂತ. ಯಮುನಾ ಒಂದು ಮೇಜರ್ ಉಪನದಿ ಗಂಗಾ ನದಿಗೆ. ಇನ್ನು ಗಂಗಾ ನದಿಯಲ್ಲಿ ನಾವು ನೋಡೋದಾದ್ರೆ ಸ್ನೇಹಿತರೆ, ಅದನ್ನ ಡಿವೈಡ್ ಮಾಡಬಹುದು, ಲೆಫ್ಟ್ ಬ್ಯಾಂಕ್ ರಿವರ್, ರೈಟ್ ಬ್ಯಾಂಕ್ ರಿವರ್ ಅಂತ. ಸೊ ಗಂಗಾ ನದಿಯಲ್ಲಿ ಇದು ಹಿಂಗ ಹರಿತಾ ಇದೆ ಅಲ್ವಾ ಸರ್, ಮೇಲ್ಗಡೆಯಿಂದ ಬರತ್ ಹಿಂಗ ಹರಿತಾ ಇದೆ, ಇದೆಯಲ್ಲ ಸರ್. ಇದು ಈ ಕಡೆ ನಿಮ್ ಮುಖ ಮಾಡ್ಕೊಳ್ಳಿ ಆ ಕಡೆ ಡೈರೆಕ್ಷನ್ಸ್ಗೆ. ಇದು ಲೆಫ್ಟ್ ಬ್ಯಾಂಕು, ಇದು ರೈಟ್ ಬ್ಯಾಂಕು, ಅಂದ್ರೆ ಬಲದಂಡೆ. ಸೊ ಇಲ್ಲಿ ಎಡದಂಡೆಗಳಲ್ಲಿ ಯಾವುದು ಕೋಸಿ, ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಬಿಹಾರಕ್ಕೆ ನಾವು ಇದಂತ ಕರಿತೀವಿ. ಮಹಾನಂದ ಆಗಿರ್ಬೋದು, ಗಂಡಕ್ ಆಗಿರ್ಬೋದು, ಘಾಗ್ರಾ ಆಗಿರ್ಬೋದು, ಓಕೆ, ಗೋಮಾತಿ ಆಗಿರ್ಬೋದು, ರಾಮ್ ಗಂಗಾ ಆಗಿರ್ಬೋದು. ಇದು ವೆರಿ ಇಂಪಾರ್ಟೆಂಟ್ ಉಪನದಿಗಳು. ಓಕೆ, ಇನ್ನು ಪ್ರಮುಖವಾಗಿ ಯಮುನಾ ಮೇಜರ್ ಉಪನದಿಗಳು, ಅದು ಅಲಹಾಬಾದ್ ಹತ್ರ ಸೇರ್ತಕ್ಕಂಥದ್ದು ಗಂಗಾ ನದಿಗೆ. ಯಮುನಾ ನದಿಗೆ ಉಪನದಿಗಳಿವೆ, ಚಂಬಲ್, ಸಿಂಧ್, ಬೇಟ್ವಾ, ಕೇನ್, ಸೋನ್, ಓಕೆ, ದಾಮೋದರ್, ಬೇರೆ ಬೇರೆ ಇವೆ. ಅದನ್ನ ನಾನು ಇಲ್ಲೂ ಕೊಟ್ಟಿದ್ದೀನಿ, ನೋಡ್ಕೊಳ್ಳೋ ಒಂದ್ಸಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ದಂಡಿ ಯಾವುದು, ಬಲ ದಂಡ ನದಿ ಯಾವುದು ಅಂತ. ಸೊ ಈಗ ಯಮುನಾ ನದಿ ಬಗ್ಗೆ ಡಿಸ್ಕಸ್ ಮಾಡೋದ್ ಬೇಡ, ನಾವೇನ್ ಮಾಡಿ ಗಂಗಾ ನದಿ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನು ಗಂಗಾ ಉತ್ತರಾಖಂಡದ ಉತ್ತರಕಾಶಿ ಜಿಲ್ಲೆಯ ಗೌಮುಖ್ ಬಳಿಯ ಗಂಗೋತ್ರಿಯಲ್ಲಿ ಹುಟ್ಕೊಳ್ಳುತ್ತೆ. ಗಂಗೋತ್ರಿ ಮನೆಯಿಂದ ಹುಟ್ಟಿದಾಗ ನದಿ ಭಗೀರಥಿ ಅಂತ ಕರೆಯಲಾಗುತ್ತೆ. ಆಮೇಲೆ ದೇವಪ್ರಾಯಗ ಹೇಳಿದೆ, ಭಗೀರಥಿ ಮತ್ತೆ ಅಲಕಾನಂದ ಜಾಗ ಗಂಗಾ ಆಗುತ್ತೆ. ಅಲಕಾನಂದವು ಬದ್ರಿನಾಥ್ಗಿಂತ ಮೇಲುವ ಸಂತೋಪತ್ ಹಿಮ ನದಿಯಲ್ಲಿ ಹುಟ್ಟುಕೊಳ್ಳುತ್ತೆ. ಬದ್ರಿನಾಥ್ ಹತ್ರ ನಾನು ನಿಮ್ಗೆ ತೋರಿಸ್ದೆ, ಸಂತೋಪತ್, ಇಲ್ಲಿ ಬದ್ರಿನಾಥ್ ಹತ್ರ ಅಲಕಾನಂದ, ಸಂತೋಪತ್ ಅನ್ನೋದ್ರ ಕಡೆ ಹುಟ್ಟೋದು. ಸೊ ಅಲ್ಲಿಂದ ಮುಂದೆ ಬಂದಾಗ ಏನೇನಾಗುತ್ತೆ, ಕರ್ಣಪ್ರಾಯಾಗ, ರುದ್ರಪ್ರಾಯಾಗ, ಅದೆಲ್ಲ ನಿಮಗೆ ಗೊತ್ತಿರಬೇಕು. ಇನ್ನು ಭಾರತದಲ್ಲಿ ಗಂಗಾ ನದಿ ಒಟ್ಟು 2525 ಕಿಲೋಮೀಟರ್ ಹರಿಯುತ್ತೆ ಸ್ನೇಹಿತರೆ. ಉತ್ತರಾಖಂಡದಲ್ಲಿ 110 ಆದ್ರೆ ಅತ್ಯಂತ ಹೆಚ್ಚು ಹರಿಯೋದು ಉತ್ತರ ಪ್ರದೇಶ. ಅದು ಬಿಟ್ಟರೆ ನಮಗೆ ಪಶ್ಚಿಮ ಬಂಗಾಳ, ಆಮೇಲೆ ಬಿಹಾರ, ಆಮೇಲೆ ಉತ್ತರಾಖಂಡ. ಓಕೆ, ಇದ್ರ ಉಪನದಿಗಳ ಬಗ್ಗೆ ನಾನು ಆಲ್ರೆಡಿ ಮ್ಯಾಪ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ, ಒಂದ್ಸಲ ನೋಡ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಫರಕ್ಕಾ ಅಣೆಕಟ್ಟು ಕೂಡ ವೆರಿ ಇಂಪಾರ್ಟೆಂಟ್. ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ, ಒಂದ್ಸಲ ಬೇಕಾದ್ರೆ ನೋಡ್ಕೊಳ್ಳಿ. ಉಪನದಿಗಳು ಎಡದಂಡೆ ಯಾವುದು, ಬಲದಂಡೆ ಯಾವುದು ಅಂತ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗತ್ತೆ ಇದನ್ನ. ಈ ಯಮುನಾ ನದಿ ಮತ್ತೆ ಈ ಚಂಬಲ್, ಸಿಂಧ್, ಬೆಟ್ವಾ, ಇವೆಲ್ಲ ನೀವು ಆರಾಮಾಗಿ ನೀವು ಚಂಬಲ್, ಸಿಂಧ್, ಬೆಟ್ವಾ ಇವೆಲ್ಲ ನಾವು ವಿಂಧ್ಯ, ಸಾತ್ಪುರ ರೇಂಜಲ್ಲಿ ಮಧ್ಯಪ್ರದೇಶದಲ್ಲಿ ನೋಡ್ತೀವಿ. ಈ ಕಡೆ ಎಲ್ಲ ನಿಮ್ಗೆ ಸೊ ಇಲ್ಲಿಂದ ಹುಟ್ಟತಕ್ಕಂಥದ್ದು, ಹಿಂಗೆ ಹರಿತಕ್ಕಂಥದ್ದು. ಸೊ ಇದನ್ನ ಈಸಿಯಾಗಿ ನೆನ್ಪಿಟ್ಕೋಬಹುದು. ಇಷ್ಟು ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಇನ್ನು ಮಿಕ್ಕಿದ್ ಯಾವುದೇ ಕೇಳಲಿ ಅವನಿಗೆ ಅದು ಬಲದಂಡೆ ಅಂತ ಹಾಕ್ಬಿಡ್ಬೋದು. ಈ ದಾಮೋದರ ಬಿಟ್ಟು ಇನ್ನು ಮಿಕ್ಕಿದ್ ಯಾವ್ದು ಕೂಡ ಕೇಳಿದ್ರೆ ಅವನಿಗೆ ಎಡದಂಡೆ ಅಂತ ಹಾಕ್ಬಿಡ್ಬೋದು. ಇನ್ನು ಮಿಕ್ಕಿದೆಲ್ಲ ಬಲದಂಡೆ ಅಂತ ಇಟ್ಕೋಬಹುದು. ಇದು ಈಸಿ ನೆನ್ಪಿಟ್ಕೋಬಹುದು. ಚಂಬಲ್, ಸಿಂಧ್, ಬೆಟ್ವಾ, ಕೆನ್ಸೋನ್ ಹಿಂಗೆ ನೀವು ಬಾಯಟ್ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ. ಓಕೆ, ಗಂಗಾ ನದಿ ಬಗ್ಗೆ ಕೇಳ್ತಾನೆ. ಇನ್ನು ಗಂಗಾ ನದಿ ಅತಿ ದೊಡ್ಡ ಭಾರತ ನದಿ ಅಂತ ಹೇಳಿದೆ, ಅದರ ಉಪನದಿಗಳು ಇಲ್ಲೂ ಕೊಟ್ಟಿದ್ದೀನಿ ನೋಡಿ. ಓಕೆ, ವೆರಿ ಇಂಪಾರ್ಟೆಂಟು. ಮಧ್ಯಪ್ರದೇಶದ ಮಾಲ್ವಾ ಪ್ರಸ್ಥಭೂಮಿಯ ಮೋಹ ಬಳಿ ಚಂಬಲ್ ಹುಟ್ಟುತ್ತೆ. ಅದು ಉಪನದಿ ಬಗ್ಗೆ ಹೆಚ್ಚು ಕೇಳಕ್ ಹೋಗಲ್ಲ ನಿಮ್ಗೆ, ಚಂಬಲ್ ಎಲ್ಲಿ ಹುಟ್ಟುತ್ತೆ ಅಂತ ಕೇಳಕ್ ಹೋಗಲ್ಲ. ಮೇಜರ್ ಯಮುನಾ ಬಗ್ಗೆ ಕೇಳ್ತಾನೆ, ಬೇಕಾದ್ರೆ ಯಮುನಾ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ. ಮತ್ತೆ ಧೌಲಗಿರಿ ಮತ್ತೆ ಎವರೆಸ್ಟ್ ಪರ್ವತ ನಡುವೆ ನೇಪಾಳ ಹಿಮಾಲಯದಲ್ಲಿ ಹುಟ್ಟಿದ ಗಂಡಕ್, ಕಾಲಿಗಂಡಕ್ ಮತ್ತೆ ತ್ರಿಶೂಲಂಗ ಎಂಬ ಬಳೆ ಹೊಳೆಯನ್ನು, ಅಂದ್ರೆ ಈ ಒಂದು ಉಪನದಿ ನಾನು ಹೇಳಿದೆ, ಗಂಡಕ್ ಬಗ್ಗೆ ನಾನು ಏನ್ ಹೇಳ್ತಾ ಇದ್ದೆ ಇಲ್ಲಿ, ಘಾಗ್ರಾ, ಗೋಮತಿ, ಗಂಡಕ್ ಅಂತ. ಓಕೆ, ಸೊ ಇದು ಎಲ್ಲಿ ಹುಟ್ಟುತ್ತೆ ಅಂತ ಇಲ್ಲಿ ಕೊಟ್ಟಿದ್ದೀನಿ, ನಾನು ನೋಡ್ಕೋಬಹುದು ಬೇಕಾದ್ರೆ, ಬಟ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಘಾಗ್ರಾ ಅಷ್ಟೇ, ಬಿಹಾರದ ಚಪ್ರಾ ಗಂಗಾದಲ್ಲಿ ಸೇರುತ್ತೆ. ಓಕೆ, ಇದು ಹಿಮ ನದಿ. ಕೋಸಿ ಟಿಬೆಟ್ ಎವರೆಸ್ಟ್ ಪರ್ವತದಲ್ಲಿ ಹುಟ್ಟುತ್ತೆ. ಓಕೆ, ಗೈರ್ಸನ್ ಗರ್ವಾಲ್ ಬೆಟ್ಟದಲ್ಲಿ ಹುಟ್ಟುತ್ತೆ. ಕನೌಜ್ ಬಳಿ ಗಂಗಾವನ್ನು ಸೇರುತ್ತೆ. ಇಲ್ಲಿ ಕೊಟ್ಟಿದ್ದೀನಿ ಎಲ್ಲೆಲ್ಲಿ ಸೇರುತ್ತೆ ಮತ್ತೆ ಎಲ್ಲಿ ಹುಟ್ಟುತ್ತೆ ಅಂತ, ಬಟ್ ನಾಟ್ ಮಚ್ ಇಂಪಾರ್ಟೆಂಟ್. ಬಟ್ ಇದೆ ನಿಮ್ಗೆ ನೋಟ್ಸ್ ಅಲ್ಲಿ ಇವೆಲ್ಲ ಓದ್ಕೋಬಹುದು. ಇನ್ನು ಇದು ಬಿಟ್ರೆ ಯಮುನಾ ನದಿ ಬಗ್ಗೆ ನಾನು ಹೇಳಿದೆ, ಯಮುನಾ ನದಿ ಬಗ್ಗೆ ಕೇಳ್ತಾನೆ. ಯಮುನಾ ನದಿಯ ಉಪನದಿ ಯಾವುದು ಅಂದ್ರೆ ಅದರ ಒಂದು ಟ್ರಿಬ್ಯೂಟರಿ, ಅದು ಬಲದಂಡೆ ಆಗಿರ್ಬೋದು, ಎಡದಂಡೆ ಆಗಿರ್ಬೋದು. ಎಡದಂಡೆಯಲ್ಲಿ ನಿಮಗೆ ಜಾಸ್ತಿ ಸಿಗಲ್ಲ ಯಮುನಾದಲ್ಲಿ, ನಾನು ತೋರಿಸ್ತೀನಿ, ವಿಲ್ ಶೋ ಯು. ಯಮುನಾ ನದಿ ಬಗ್ಗೆ ನೋಡೋದಾದ್ರೆ ಎಡದಂಡೆ ಉಪನದಿಗಳ ನೋಡೋದಾದ್ರೆ ನಾವು ಹಿಂಡಾನ್,
ವರುಣ, ಸೆಂಗಾರ್ ಅಂತ ಬರುತ್ತೆ ಇಲ್ಲಿ ನೋಡಿ. ಹಿಂದಾನ್, ವರುಣ, ಸೆಂಗಾರ್ ಈ ಥರದ್ದು ನಾವು ಯಮುನಾ ನದಿಯ ಎಡದಂಡೆ ಉಪನದಿಗಳು. ಬಲದಂಡೆ ಚಂಬಲ್, ಕೇನ್ವಾ, ಬೇಟ್, ಸಿಂಧ್ ಈ ಥರದ್ದು ನಮ್ಮ ಎಡದಂಡೆ ಉಪನದಿಗಳು. ಇದು 1376 ಕಿಲೋಮೀಟರ್ ಹರಿಯುತ್ತೆ ಸ್ನೇಹಿತರೆ. ಹರಿಯಾಣ, ಉತ್ತರಾಖಂಡ ನಂತರ ದೆಹಲಿಯಿಂದ ಹಾದು ಹೋಗುತ್ತಿದ್ದು. ಆ್ಯಂಡ್ ಇಲ್ಲಿ ಹಿಮಾಲಯ ಯಮುನಾ ನದಿ ಬಗ್ಗೆ ಹೇಳೋದಾದ್ರೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಯಮುನಾ ನದಿ, ಬಟ್ ಯಾವ್ದಾರ ಉಪನದಿಗಳ ಬಗ್ಗೆ ತಿಳ್ಕೊಳ್ಳಿ. ಯಮುನಾ ನದಿ ಉಪನದಿ, ಗಂಗಾ ನದಿ ಉಪನದಿ ಕೂಡ ಹೌದು, ಅದು ಗೊತ್ತಿರಬೇಕು ನಿಮಗೆ. ಅಂಡ್ ಇಲ್ಲಿ ಪ್ರಮುಖವಾಗಿ ಫರಕ್ಕಾ ಬ್ಯಾರೇಜ್ ಬಗ್ಗೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಇದು ವೆರಿ ಇಂಪಾರ್ಟೆಂಟ್. ಯಾಕೆ ನಿಮ್ಗೆ ಗೊತ್ತಿದೆ ಫರಕ್ಕಾ ಬ್ಯಾರೇಜ್ ಏನಿದೆ ಸ್ನೇಹಿತರೆ, ಐ ವಿಲ್ ಶೋ ಯು. ಈ ಫರಕ್ಕಾ ಬ್ಯಾರೇಜ್ ನಾವು ನಿರ್ಮಿಸ್ತೀವಿ ಪಶ್ಚಿಮ ಬಂಗಾಳ ಹತ್ರ. ಫರಕ್ಕಾ ಬ್ಯಾರೇಜ್ ನಮಗೆ ಈ ಒಂದು ನಮಗೆ ನೀರನ್ನ ಮೇಂಟೈನ್ ಮಾಡಕ್ಕೆ ಅಲ್ವಾ ಸರ್, ವೆರಿ ಇಂಪಾರ್ಟೆಂಟ್ ಇದು. ಎಲ್ಲಿಗೆ, ನಮ್ಗೆ ಒಂದು ಬಂದರಕ್ಕೆ. ಇಲ್ಲಿ ಫರಕ್ಕಾ ಬ್ಯಾರೇಜ್ ಕಟ್ಟಿದ ಮೇಲೆ ಇದು ಎರಡು, ಒಂದು ಭಗೀರಥಿ ಮತ್ತೆ ಇನ್ನೊಂದು ಹೂಗ್ಲಿ ಆಗಿ ಹರಿಯುತ್ತೆ. ಹೂಗ್ಲಿಗೆ ಬಂದು ದಾಮೋದರ್ ಸೇರುತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಸೊ ಅದು ಹೋಗಿ ಈ ಕಡೆ ನಮಗೆ ಪಶ್ಚಿಮ ಬಂಗಾಳದ ಒಂದು ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತೆ. ಇನ್ನು ಈ ಒಂದು ಭಗೀರಥಿ ಅಂತ ಕಡೆ ಮುಂದೆ ಹೋಗ್ತಾ ಹೋಗ್ತಾ ಅದು ಪದ್ಮ ಆಗುತ್ತೆ ಬಾಂಗ್ಲಾದೇಶದಲ್ಲಿ ಅಲ್ವಾ ಸರ್, ಅದು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಇನ್ನು ಫರಕ್ಕಾ ಬ್ಯಾರೇಜ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಫರಕ್ಕಾ ಬ್ಯಾರೇಜು ಬಗ್ಗೆ ನಾನು ಐ ಥಿಂಕ್ ಸೊ ಜನವರಿ 2026 ಕರೆಂಟ್ ಅಫೇರ್ ಇರಬೇಕು, ವೀಕ್ಲಿ ಕರೆಂಟ್ ಅಫೇರ್ ಅಥವಾ ಮಂತ್ಲಿ ಕರೆಂಟ್ ಅಫೇರ್ ನೋಡಿ, ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್ ಇದು. 30 ವರ್ಷ ಫರಕ್ಕಾ ಟ್ರೀಟಿ ಮಾಡಿದ್ವಿ ಬಾಂಗ್ಲಾದೇಶ ಜೊತೆಗೆ. ಇನ್ನೇನು ಡಿಸೆಂಬರ್ 2026ಗೆ ಮುಗಿಯುತ್ತದೆ. ಹಾಗಾಗಿ ಇದು ಸುದ್ದಿಯಲ್ಲಿದೆ. ಇದು 1996 ಅಲ್ಲಿ ಆಗಿತ್ತು. ಅವಾಗ ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ರು, ದೇವೇಗೌಡ. ಓಕೆ, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಕರ್ನಾಟಕದ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿತ್ತು. ಅವಾಗ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಎಷ್ಟು ಪರ್ಸೆಂಟೇಜು ಏನು ಯಾವ ರೀತಿ ಎಲ್ಲ ನಾವು ಡೀಟೇಲ್ ಆಗಿ ಮಾಡಿದ್ವಿ. ಇಲ್ಲಿ ನಾನು ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಕ್ ಹೋಗಲ್ಲ. ಸೊ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇದೆ. ಓಕೆ, ಇದು ನೀವು ನೋಡ್ಕೋಬೇಕು. ಇನ್ನು ಪ್ರಮುಖವಾದ ಇನ್ನೊಂದು ಮತ್ತೊಂದು ಉಪನದಿ ಬ್ರಹ್ಮಪುತ್ರ. ಬ್ರಹ್ಮಪುತ್ರ ಎಗೇನ್ ನಮಗೆ ಅಸ್ಸಾಂಗೆ, ಅರುಣಾಚಲ ಪ್ರದೇಶಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಒಂದು ನೇವಿಗೇಷನ್ಸ್ಗೂ ಕೂಡ ಹೌದು. ಇದು ಕೈಲಾಸ, ಎಗೇನ್ ಟಿಬೇಟ್ ಅಥವಾ ಚೈನಾ ಅಂತ ಕರಿತೀವಿ, ಟಿಬೇಟ್ ಅಂತ ಕರಿತೀವಿ. ಕೈಲಾಸ ಮಾನಸರೋವರ ಚಿಮ್ ಯಾಂಗ್ ಡಾಂಗ್ ಎಂಬಲ್ಲಿ 500 ಮೀಟರ್ 10 ಮೀಟರ್ ಎತ್ತರದಲ್ಲಿ 2 ಎಕರೆಗಿಂತ ಮೇಲೆ ಹುಟ್ಟಿ ಹರಿಯತಕ್ಕಂಥದ್ದು. ಇದು ಕೂಡ ನಮಗೇನು ಸರ್, ಹಿಮಾಲಯದಲ್ಲೇ ಹುಟ್ಟತಕ್ಕಂಥದ್ದು. ಇನ್ನು ಬ್ರಹ್ಮಪುತ್ರ ನದಿ ಹಿಮಾಲಯ ಪರ್ವತ ಶ್ರೇಣಿಗೆ ಸಮಾಂತರವಾಗಿ ಪೂರ್ವಕ್ಕೆ ಹರಿಯುತ್ತೆ. ಇದು ಟಿಬೇಟ್ನಲ್ಲಿ ಸಾಂಗ್ಸ್ಪೋ ಅಂತ ಕರಿತೀವಿ, ಆ ಥರ ಹೆಸರಲ್ಲಿ ಕರಿತೀವಿ. 1280 ಕಿಲೋಮೀಟರ್ ಟಿಬೆಟ್ನಲ್ಲಿ ಇರುತ್ತೆ. ನಾವು ಭಾರತಕ್ಕೆ ಬಂದ್ಮೇಲೆ 2850 ಕಿಲೋಮೀಟರ್ ಇರುತ್ತೆ. ಬಾಂಗ್ಲಾದೇಶನ 885 ಕಿಲೋಮೀಟರ್ ಹರಿದು ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಇದರ ಪ್ರಮುಖ ಉಪನದಿಗಳು ಸುಬನ್ಗಿರಿ, ತೀಸ್ತಾ, ದಿಬಾಂಗ್, ಕಾಮೆಂಗ್, ಧನ್ಸಿರಿ, ಲೋಹಿತ್ ಇವೆಲ್ಲ ಬರತಕ್ಕಂಥದ್ದು. ಇಲ್ಲಿ ನಾನು ತೋರಿಸ್ತೇನೆ ನಿಮಗೆ. ಸಾಂಗ್ಸ್ಪೋ ಅಂತಕ್ಕಂಥದ್ದು ನೋಡಿ, ಇದು ಇಲ್ಲಿ ಹರಿತಕ್ಕಂಥದ್ದು ಟಿಬೇಟ್. ಇಲ್ಲಿ ಅಂತ ಬಂದು ಇಲ್ಲಿ ಅರುಣಾಚಲ ಪ್ರದೇಶಕ್ಕೆ ಬಂದು ಹಿಂಗೆ ಬಂದು ಅಸ್ಸಾಂನ ಇಲ್ಲಿ ನಮ್ಮ ಅದ್ರ ಉಪನದಿ ಪ್ರಮುಖ ತೀಸ್ತಾ ಸೇರಿದ ಮೇಲೆ ಅದ್ರ ಹೆಸರು ಚೇಂಜ್ ಆಗುತ್ತೆ, ಬಾಂಗ್ಲಾದೇಶಕ್ಕೆ ಎಂಟ್ರಿ ಆಗ್ತದೆ. ಯಾವಾಗ ತೀಸ್ತಾ ಬಂದು ಬ್ರಹ್ಮಪುತ್ರಕ್ಕೆ ಸೇರುತ್ತೆ ಅದ ಹೆಸರು ಜಮುನಾ ಆಗುತ್ತೆ ಬಾಂಗ್ಲಾದೇಶದಲ್ಲಿ. ಓಕೆ, ಆ ಜಮುನಾ ಹೋಗಿ ಪದ್ಮಾಕ್ ಜಾಯ್ನ್ ಆಗುತ್ತೆ ಬಾಂಗ್ಲಾದೇಶದಲ್ಲಿ. ಸೊ ಈ ತರ ಆಮೇಲೆ ಮೇಘನಾ ಈ ತರ ಎಲ್ಲ ಬಂದು ಜಾಯ್ನ್ ಆಗ್ತವೆ. ಅದು ಬೇಡದಿರೋ ವಿಷಯ. ಇವಾಗ ಈ ಒಂದು ಬ್ರಹ್ಮಪುತ್ರಕ್ಕೆ ನೋಡೋದಾದ್ರೆ ಇದ್ರ ಪ್ರಮುಖ ಉಪನದಿಗಳ ಬಗ್ಗೆ ಗೊತ್ತಿರ್ಬೇಕು. ಅಂಡ್ ಬ್ರಹ್ಮಪುತ್ರ ವೆರಿ ಇಂಪಾರ್ಟೆಂಟ್. ಅಸ್ಸಾಮಲ್ಲಿ ನಿಮಗೆ ಮಜೋಲಿ ಗೊತ್ತಲ್ಲ, ಮಜೋಲಿ ಒಂದು ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಅಂತ ಕರಿತೀವಿ. ಯಾವುದು, ನದಿ ಇಂದ ಆಗಿರ್ತಕ್ಕಂಥ ಒಂದು ದ್ವೀಪ ಮಜೋಲಿ, ಅಸ್ಸಾಂನಲ್ಲಿದೆ, ಅದು ಗೊತ್ತಿರಬೇಕು. ಇನ್ನು ಈ ಒಂದು ಉಪನದಿ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಇದು ಹಿಂಗ್ ಹರಿತಾ ಇದೆ ಭಾರತಕ್ಕೆ ಬಂದ ಮೇಲೆ ಅಂದಮೇಲೆ ಇದು ಏನಾಗುತ್ತೆ ಸರ್, ನಿಮ್ಗೆ ಇದು ಬಲದಂಡೆ ಆಗುತ್ತೆ, ಇದು ಎಡದಂಡೆ ಆಗುತ್ತೆ. ಓಕೆ, ಬಲ, ಇದು ಎಡ ಸರ್, ಈ ಡೈರೆಕ್ಷನ್ ಹರಿತಾ ಇದೆ. ಸೊ ದಿಬಾಂಗ್, ಸಿಯಾಂಗ್, ಲೋಹಿತ್, ಬರನ್ಸಿರಿ ಆಗಿರ್ಬೋದು, ದಿಕೋಂಡ್ ಆಗಿರ್ಬೋದು, ಧಾನ್ಸಿರಿ ಆಗಿರ್ಬೋದು. ಓಕೆ, ಇವೆಲ್ಲ ಅದರ ಪ್ರಮುಖವಾದ ಎಡ ಉಪನದಿಗಳು, ಎಡದಂಡೆ ಅಥವಾ ಲೆಫ್ಟ್ ಬ್ಯಾಂಕ್ ರಿವರ್ಸ್. ಬಲದಂಡೆಗೆ ಬಂದ್ರೆ ಸುಬನ್ಸಿರಿ ಬರುತ್ತೆ. ಓಕೆ, ಆಮೇಲೆ ಮಾನಸ್ ಬರುತ್ತೆ, ಸಂಕೋಶ್ ಬರುತ್ತೆ, ತೀಸ್ತಾ ಬರುತ್ತೆ. ಇವೆಲ್ಲ ವೆರಿ ಇಂಪಾರ್ಟೆಂಟ್. ಇಲ್ಲೂ ಕೂಡ ಇದೆ ನೋಡಿ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಿದ್ದೀನಿ, ಬ್ರಹ್ಮಪುತ್ರ ಮಾನಸ ಸರೋವರ ಬಳಿಯ ಕೈಲಾಶ್ ಶ್ರೇಣಿಯಲ್ಲಿ ಚೆಮೆಂಗ್ಜಿಂಗ್ಟಾಂಗ್ ಹಿಮನದಿಯಿಂದ ಹುಟ್ಟುಕೊಳ್ಳುತ್ತೆ. ಇದನ್ನ ಸಾಂಗ್ಸ್ಪೋ ಅಂತ ಕರಿತೀವಿ. ಇದು ಶುದ್ಧೀಕರಣ ಅಂತ ಅದರ ಅರ್ಥ. ಅದು ಟಿಬೆಟ್ನ ಮುಖಾಂತರ ಹರಿದು ಬಂದು ನಮ್ಮ ಅರುಣಾಚಲ ಪ್ರದೇಶದ ಸಾದಿಯಾ ಬೆಟ್ಟದಲ್ಲಿ ಪಶ್ಚಿಮಕ್ಕೆ ಬ್ರಹ್ಮಪುತ್ರಕ್ಕೆ ಭಾರತಕ್ಕೆ ಪ್ರವೇಶಿಸುತ್ತೆ ಬ್ರಹ್ಮಪುತ್ರವಾಗಿ. ಅದರ ಉಪ ನದಿಗಳು ಲೋಹಿತ್, ದಿಬಾಂಗ್, ಸಿಕಾಂಗ್ ಅಥವಾ ಬುರ್ಹಿಡಿಂಗ್, ಧನ್ಸರಿ. ಬಲದಂಡೆಯಲ್ಲಿ ಸುಬನ್ಸಿರಿ, ಕಾಮೆಂಗ್, ಮಾನಸ್, ಸಂಕೋಶ್. ಸೊ ಇಲ್ಲಿ ತೋರಿಸಿದ್ದೀನಿ. ಸೊ ಅದು ಓಕೆ. ಇದು ತೀಸ್ತಾ ಆದ್ಮೇಲೆ ಬ್ರಹ್ಮಪುತ್ರ ಜಮುನಾ ಆಗಿ ನಮ್ಮ ಬಾಂಗ್ಲಾದೇಶದಲ್ಲಿ ಹರಿಯುತ್ತೆ. ಇದು ಪ್ರಮುಖವಾದ ನಮ್ಮ ಹಿಮಾಲಯದ ಉತ್ತರ ಭಾರತ ನದಿಗಳು ಸ್ನೇಹಿತರೆ. ಇನ್ನು ಉತ್ತರ ಭಾರತ ನದಿಗಳಲ್ಲಿ ನಾವು ಇನ್ನು ಬೇರೆ ಬೇರೆಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ನಾವು ಡಿಸ್ಕಸ್ ಮಾಡ್ತೀವಿ. ಇನ್ನು ಇಲ್ಲಿ ಬರುತ್ತೆ ನಮಗೆ ದಕ್ಷಿಣ ಭಾರತ ನದಿ, ದಕ್ಷಿಣ ಪೂರ್ವಕ್ಕೆ ಹರಿಯುವ, ಪಶ್ಚಿಮಕ್ಕೆ ಹರಿಯುವ ಅಂತ ಡಿವೈಡ್ ಮಾಡ್ಬೋದು. ಈ ದಕ್ಷಿಣ ಭಾರತ ನದಿಗಳಲ್ಲಿ ಪ್ರಮುಖವಾಗಿ
ಈಗ ಫಸ್ಟ್ ಪಶ್ಚಿಮ ಕರಿಯದ್ ಡಿಸ್ಕಸ್ ಮಾಡೋಣ. ಯಾಕಂದ್ರೆ ಇದ್ರ ಬಗ್ಗೆ ಹೆಚ್ಚು ಕೇಳಕ್ ಹೋಗಲ್ಲ, ಬಟ್ ನಿಮಗೆ ಹೊಂದಿಸಿ ಬರೆಯಲಿ ಕೇಳ್ಬೋದು. ಎಕ್ಸಾಂಪಲ್ ಲೂನಿ ರಾಜಸ್ಥಾನ್, ಸಬರಮತಿ ಇದು ಕೂಡ ರಾಜಸ್ಥಾನ ಹುಟ್ಟುತ್ತೆ. ಇದು ಬಂದು ವೆರಿ ಇಂಪಾರ್ಟೆಂಟ್. ಲೂನಿ ಮತ್ತು ಸಬರಮತಿ, ಮಾಹಿ. ಎಸ್ಪೆಷಲಿ ನಿಮಗೆ ಈ ಪಶ್ಚಿಮ ಕರಿಯೋ ನದಿಯಲ್ಲಿ ದೊಡ್ಡದಾದ ನದಿ ಯಾವುದು? ನರ್ಮದಾ. ಅದು ಬಿಟ್ರೆ ತಾಪ್ತಿ. ತಪತಿ ಸೆಕೆಂಡ್ ಲಾರ್ಜೆಸ್ಟ್ ವೆಸ್ಟ್ ಫ್ಲೋಯಿಂಗ್ ರಿವರ್, ಪಶ್ಚಿಮ ಕರಿತಕ್ಕಂಥದ್ದು. ಇದೆಲ್ಲ ಬಂದು ನಿಮಗೆ ಎಲ್ಲಿ ಸರ್? ಇದು ಅರಬ್ಬಿ ಸಮುದ್ರಕ್ಕೆ ಸೇರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಒಂದೊಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ಆಮೇಲೆ ನಾವು ಪೂರ್ವ ಕರೀತಕ್ಕಂಥ ದಕ್ಷಿಣ ಭಾರತ ನದಿಗೆ, ಮುಖ್ಯವಾದ ನದಿಗಳಿಗೆ ಹೋಗ್ಬೋಣ. ಇಲ್ಲಿ ಕರ್ನಾಟಕದ್ದು ಕೂಡ ಇದೆ, ಅದು ಮುಂದೆ ಡಿಸ್ಕಸ್ ಮಾಡೋಣ. ಕರ್ನಾಟಕದ್ದು ಪಶ್ಚಿಮ ಕರೆಯೋದು ಸಪರೇಟ್, ಕರ್ನಾಟಕ ನದಿಗಳು ಅಂತ ಕೊನೆಯಲ್ಲಿ ನಾವು ಡಿಸ್ಕಸ್ ಮಾಡೋಣ. ಆಕ್ಚುಲಿ ನಮ್ಗೆ ಕರ್ನಾಟಕ ಅಂತ ಇಲ್ಲಿ ಕೊಟ್ಟಿಲ್ಲ, ಭಾರತದ ನದಿಗಳು ಅಂತ ಕೊಟ್ಟಿದ್ದಾನೆ. ಅದರಲ್ಲಿ ಕರ್ನಾಟಕದ್ದು ಸೇರ್ಬೋದು, ಆದ್ರೆ ಸ್ಪೆಸಿಫಿಕಲಿ ಕಾನ್ಸಂಟ್ರೇಟ್ ಕರ್ನಾಟಕ ಅಂತ ಏನು ಸಿಲೆಬಸ್ ಅಲ್ಲಿ ಕೊಟ್ಟಿಲ್ಲ, ಬಟ್ ನಾವು ಕವರ್ ಮಾಡೋದು ಮಾಡೋಣ ಮುಂದೆ. ಸೊ ಇಲ್ಲಿ ಬಂದಾಗ ನಾವು ನರ್ಮದಾ ನದಿ ಅಂದ ತಕ್ಷಣ ಇದು ಪ್ರಮುಖವಾದ ಒಂದು ದೊಡ್ಡದಾದ ಒಂದು ವೆಸ್ಟ್ ಫ್ಲೋಯಿಂಗ್ ರಿವರ್ ಅಂತಾನೆ ಕರಿತೀವಿ. ಅಮರ್ಕಂಟಕ್, ಓಕೆ, ಮಧ್ಯಪ್ರದೇಶ ಅಮರ್ಕಂಟಕ್ ಬಳಿ ಮೈಕಲಾ ಶ್ರೇಣಿಯಲ್ಲಿ ಹುಟ್ಟತಕ್ಕಂಥದ್ದು ಇದು. ಓಕೆ, ಇದು ನರ್ಮದಾ ನದಿ ದ್ವೀಪ ಭಾರತ ಅತಿ ದೊಡ್ಡ ಪಶ್ಚಿಮ ಕರೆಯುವ ನದಿಯ ದ್ವೀಪ. ವಿಂಧ್ಯ ಶ್ರೇಣಿ ಮತ್ತು ಸಾತ್ಪುರ, ನಿಮ್ಗೆ ಗೊತ್ತಿಲ್ವಾ? ವಿಂಧ್ಯ ಸಾತ್ಪುರ ಇದೆ, ಅದರ ಮಧ್ಯ ಒಂದು ಕಣಿವೆಗಳಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿ. ಓಕೆ, ಸೊ ಇದು 1570 ಮೀಟರ್ ಎತ್ತರದಲ್ಲಿ ಹುಟ್ಟತಕ್ಕಂಥದ್ದು. ಇಲ್ಲಿ ನೋಡಬಹುದು. ಇದು ಪ್ರಮುಖವಾಗಿ ಯಾವ ಯಾವ ನಗರಗಳ ಮುಖಾಂತರ? ಭೋಪಾಲ್, ಇಂದೋರ್, ಇದು ಬರೋಡಾ, ಸೂರತ್, ಇದಕ್ಕೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನದಿ ಇದು. ಇನ್ನು ಈ ನದಿ ಗುಜರಾತ್, ಛತ್ತೀಸ್ಗಢ, ಮಧ್ಯಪ್ರದೇಶ, ಮಹಾರಾಷ್ಟ್ರದ ಮೂಲಕ 1,00,000 ಚದರ ಮೀಟರ್ ಕಿಲೋಮೀಟರ್ ಹರಿಯುತ್ತೆ. ಇದರ ಉದ್ದ 1310 ಕಿಲೋಮೀಟರ್ ಅಷ್ಟು ಉದ್ದ ಇದೆ ಸರ್. ಎಲ್ಲಿ ತನಕ? ಇದು ಕಾಂಬ್ಯಾಟ್ ಕೊಲ್ಲಿ, ಗಲ್ಫ್ ಆಫ್ ಕಾಂಬ್ಯಾಟ್ ಅಂತ ಕರಿತೀವಿ. ಇದು ಕಾಂಬ್ಯಾಟ್ ಕೊಲ್ಲಿ. ಓಕೆ, ನಾನು ಇಲ್ಲೂ ತೋರಿಸ್ತೀನಿ. ಇಲ್ಲಿ ಕಾಂಬ್ಯಾಟ್ ಕೊಲ್ಲಿ ಅಂತೀವಿ ಇದನ್ನ, ಈ ಪ್ರದೇಶ ಇಲ್ಲಿ ಬಂದು ಸೇರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಸೊ ನಾವು ಇಲ್ಲಿ ಓದ್ತಾ ಇರೋದು ಯಾವುದು? ನರ್ಮದಾ, ತಾಪ್ತಿ, ಮಾಹಿ, ಸುಬರ್ಮತಿ, ಲೂನಿ. ಲೂನಿ ಬಂದು ಅದು ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ. ನಿಮ್ ಗುಜರಾತ್ ಅಲ್ಲಿ ಮರುಭೂಮಿ ಮೇಲೆ ಒಳ ಹೋಗ್ಬಿಡುತ್ತದು. ಓಕೆ, ಸೊ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಈ ಏನು ನೋಡ್ತಾ ಇದೀವಿ, ಇದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಇದು ಪ್ರಮುಖವಾದ ಜಲನಯನ ಪ್ರದೇಶ. ಏಕೈಕ ಪ್ರಮುಖ ನಗರ ಅಂದ್ರೆ ಜಬಲ್ಪುರ್. ಜಬಲ್ಪುರ್ ಇಸ್ ದ ವೆರಿ ಇಂಪಾರ್ಟೆಂಟ್. ತುಂಬಾ ಅದಕ್ಕೆ ನೀರು ಉಣಿಸ್ತಕ್ಕಂಥದ್ದು ಜಬಲ್ಪುರ್. ಓಕೆ, ಫೈನ್. ನೆಕ್ಸ್ಟ್ ನರ್ಮದಾ ನದಿ ಉಪನದಿಗಳು ಅಂತ ನೋಡಿದಾಗ, ಮತ್ತೆ ಇದು ಎಲ್ಲೆಲ್ಲಿ ಒಂದು ಪ್ರಾಜೆಕ್ಟ್ಗಳಿಗೆ ಏನೇನಿದೆ ಅಂತ ನೋಡಿದಾಗ, ಪ್ರಮುಖವಾಗಿ ನಮಗೆ ಕೊಡೋದು ಸರ್ದಾರ್ ಸರೋವರ ಪ್ರಾಜೆಕ್ಟ್ ಅಲ್ವಾ, ಡ್ಯಾಮ್. ಇದು ಮಾಂದಾರ್ ಮತ್ತು ದರ್ಡಿಯಲ್ಲಿ ತಲಾ 12 ಮೀಟರ್ 2 ಜಲಪಾತಗಳನ್ನು ಉಂಟು ಮಾಡುತ್ತೆ. ಮಹೇಶ್ವರ ಬಳಿ ನದಿ ಮತ್ತೆ ಸಹಸ್ರಧಾರ ಜಲಪಾತ, ವೆರಿ ಇಂಪಾರ್ಟೆಂಟ್ ಸರ್. ಇದು ಮತ್ತೊಂದು ಸಣ್ಣ ಜಲಪಾತದಲ್ಲಿ ಉಂಟು ಮಾಡುತ್ತೆ. ಇಲ್ಲಿ ಸಹಸ್ರಧಾರ ಜಲಪಾತ. ಇನ್ನು ಇದು ಹಲವಾರು ದ್ವೀಪಗಳಿವೆ. ಅದರಲ್ಲಿ ಆಲಿಯಾ ಬೆಟ್ ಅಂತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ದ್ವೀಪಗಳನ್ನು ಉಂಟು ಮಾಡುತ್ತೆ. ಆಲಿಯಾ ಬೆಟ್ ಅಂತ ಹೇಳಿ ವೆರಿ ಇಂಪಾರ್ಟೆಂಟ್. ಇದು ಜಬಲ್ಪುರ್ ಅಲ್ಲಿ ಇದೆ. ಓಕೆ, ಅಮರ್ಕಂಟಕಗಳು ಬರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆಮೇಲೆ ಇದರಲ್ಲಿ ಪ್ರಮುಖ ವಿದ್ಯುತ್ ಯೋಜನೆಗಳು ಇಂದಿರಾ ಸಾಗರ್ ಯೋಜನೆ ಆಗಿರ್ಬೋದು. ಓಕೆ, ಸರ್ದಾರ್ ಸರೋವರದಾಗಿರ್ಬೋದು, ಸರೋವರ್, ಮತ್ತೆ ಓಂಕಾರೇಶ್ವರ, ಬಾರ್ಗಿ, ಮಹೇಶ್ವರ ಆಗಿರ್ಬೋದು. ಓಂಕಾರೇಶ್ವರ, ಮಹೇಶ್ವರ, ಸರ್ದಾರ್ ಸರೋವರ, ಬಾರ್ಗಿ, ತವಾ. ಓಕೆ, ಇವೆಲ್ಲ ಪ್ರಮುಖವಾದ ಜಲವಿದ್ಯುತ್ ಯೋಜನೆಗಳು. ಇನ್ನು ನರ್ಮದಾ ನದಿ ಉಪನದಿ ಅಂತ ಬಂದಾಗ ಒಂದೊಂದ್ಸಲ ಕೇಳ್ತಾನೆ. ಇದು ನರ್ಮದಾ ಅತಿ ದೊಡ್ಡ ವೆಸ್ಟ್ ಫ್ಲೋಯಿಂಗ್ ರಿವರ್ ಆಗಿರೋದ್ರಿಂದ ಕೋಲಾರ್ ನದಿ, ಶಕ್ಕರ್, ದೂಧಿ ಮತ್ತೆ ತವಾ ಇವೆಲ್ಲ ಅದರ ಪ್ರಮುಖ ಉಪನದಿಗಳು. ಅದರಲ್ಲಿ ಎಡದಂಡೆ ಅಂದ್ರೆ ಲೆಫ್ಟ್ ಬ್ಯಾಂಕ್ ರಿವರ್. ಎಗೇನ್ ಇಲ್ಲಿ ನರ್ಮದಾ ಹಿಂಗ್ ಹರಿತಾ ಇದೆ ಅಂದ್ರೆ ಇದು ಎಡ ಬಂದು ನಮಗೆ ಈ ಕಡೆದು, ಇದು ಬಲ. ಸೊ ಎಡದಂಡೆಯ ಉಪನದಿಗಳು ಬಂದ್ರೆ ನಿಮಗೆ ಬರ್ನಾರ್ ಆಗಿರ್ಬೋದು, ಆಮೇಲೆ ಬಂಜಾರ್ ಆಗಿರ್ಬೋದು, ಶೇರ್, ಶಕ್ಕರ್, ದೂಧಿ, ತವಾ ಆಗಿರ್ಬೋದು. ಗಂಜಾಲ್ ಆಗಿ ನೋಡಿ, ಬರ್ನಾರ್, ಶೇರ್, ಶಕ್ಕರ್, ತವಾ. ಓಕೆ, ಬರ್ಂಜಾ, ಕರ್ಂಜಾ, ಚೋಟಾ, ತವಾ, ಕುಂಡಿ, ಗೋಯ್. ಓಕೆ, ಇವೆಲ್ಲ ಏನಿದೆ ಶೇರ್ ಆಗಿರ್ಬೋದು, ಕರ್ಜನ್, ರಂಜಾರ್, ಕರ್ಜಾ. ಓಕೆ, ಕರ್ಜನ್ ಇವೆಲ್ಲ ಪ್ರಮುಖವಾದ ಎಡದಂಡೆ. ಬಲದಂಡೆಗೆ ಬಂದ್ರೆ ಇರಾನ್ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್. ಬರ್ನಾ ಆಗಿರ್ಬೋದು, ಕೋಲಾರ್ ಆಗಿರ್ಬೋದು. ಓಕೆ, ಇವೆಲ್ಲ ಪ್ರಮುಖವಾದ ಬಲದಂಡೆ ಉಪನದಿಗಳು. ಇನ್ನು ಅಮರ್ಕಂಟಕ್ ಹಿಲ್ಲಲ್ಲಿ ಹುಟ್ಟುತ್ತೆ, ಅದು ಹೇಳಾಯ್ತು. ಇನ್ನು ಇದೇ ರೀತಿ ಪ್ರಮುಖ ತಪತಿ ಅಥವಾ ತಾಪಿ ರಿವರ್ ಅಂತ ಕರಿತೀವಿ. ಇದು ಕೂಡ ನಮಗೆ ಅವಳಿ ಅಥವಾ ದಾಸಿ, ನರ್ಮದೆಯ ಅವಳಿ ಅಥವಾ ದಾಸಿ ಅಂತ ಕೂಡ ಕರಿತೀವಿ. ಎರಡನೇ ಅತಿ ದೊಡ್ಡ ಒಂದು ವೆಸ್ಟ್ ಫ್ಲೋರಿಂಗ್ ಪಶ್ಚಿಮಕ್ಕೆ ಹರಿತಕ್ಕಂಥದ್ದು. ಇದು ಮಧ್ಯಪ್ರದೇಶ ಮುಲ್ತಾಯಿ ಮೀಸಲು ಅರಣ್ಯ ಬಳಿ ಹುಟ್ಟುತ್ತೆ. ಮುಲ್ತಾಯಿ ಮೀಸಲು ಅರಣ್ಯದಲ್ಲಿ ಹುಟ್ಟುತ್ತೆ ಇದು. ಓಕೆ, ಇದು ಕೂಡ ಕ್ಯಾಂಬೆ ಕೊಲ್ಲಿ, ಕಂಬ್ಯಾಟ್ ಅಥವಾ ಕ್ಯಾಂಬೆ ಅಂತ ಏನ್ ಕರಿತೀವಿ, ಅಲ್ಲಿ ಸೇರ್ತಕ್ಕಂಥದ್ದು. ಈ ತಪತಿ ನದಿ ಉಪನದಿಗಳೊಂದಿಗೆ ವಿದರ್ಭ, ಖಾಂಡೇಶ್ ಬಯಲು ಪ್ರದೇಶಗಳು, ಮಧ್ಯಪ್ರದೇಶ ಒಂದು ಸಣ್ಣ ಪ್ರದೇಶದ ಮೇಲೆ ಹರಿಯುತ್ತೆ.
ಇದು ಬೆಟ್ಟ ಪ್ರದೇಶ ಚೆನ್ನಾಗಿ ಅರಣ್ಯದಿಂದ ಕೂಡಿದೆ. ಹಾಗಾಗಿ ಇಲ್ಲಿ ಬಯಲು ಪ್ರದೇಶಗಳು ವಿಶಾಲ ಮತ್ತು ಫಲವತ್ತಾಗಿದೆ, ಕೃಷಿಗೆ ಸೂಕ್ತವಾಗಿದೆ. ಈ ಕಡೆ ಬಂದು ನಿಮಗೆ ಈ ಕಡೆ ಸೈಡ್ ಹರಿತಕ್ಕಂಥದ್ದು ಅಂದ್ರೆ ಇದರ ಒಂದು ಪಶ್ಚಿಮ ಭಾಗದಲ್ಲಿ ತಪತಿ ನದಿ ಹರಿಯುತ್ತೆ, ಅದು ನರ್ಮದದ್ದು. ಹಂಗಾಗಿ ಅಲ್ಲಿ ನಿಮ್ಗೆ ಹೆಚ್ಚಾಗಿ ನಿಮ್ಗೆ ಅಲ್ಲಿ ಕೃಷಿಗಳಿಗೆ ಯೋಗ್ಯವಾಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಇದ್ರದ್ದು ಎಲ್ಲೆಲ್ಲಿ ಹರಿಯುತ್ತೆ ಜಲಾನಯನ ಪ್ರದೇಶ ಅಂತ ನೋಡಿದ್ರೆ, ಗುಡ್ಡಗಾಡು ಪ್ರದೇಶ, ಬಯಲು ಪ್ರದೇಶ ಅಂತ ನೋಡಿದ್ರೆ ಸಾತ್ಪುರ ಆಗಿರ್ಬೋದು, ಸತ್ಮಾಲ, ಮಹಾದೇವ, ಅಜಂತ, ಗವಿಲ್ ಬೆಟ್ಟಗಳು, ಈ ತರ ಗುಡ್ಡಗಾಡು ಪ್ರದೇಶ ಅರಣ್ಯಗಳ ಮುಖಾಂತರ ಕೂಡ ಹರಿಯುತ್ತೆ. ಇನ್ನು ಈ ತಪತಿ ನದಿಯ ಒಂದು ಎಡ ಬಲದಂಡೆ ನದಿಗಳು ಅಂತ ನೋಡೋದಾದ್ರೆ ಇಲ್ಲಿ ಎಡದಂಡೆ ಉಪನದಿಗಳು, ಹೇಗೆ ತಪತಿ ಹಿಂಗ್ ಹರಿತಾ ಇದೆ ಅಂತಂದ್ರೆ ಇದು ಎಡ ಬಂದ್ರೆ ನಿಮಗೆ ಗಿರ್ನ ಆಗಿರ್ಬೋದು, ಪೂರ್ಣ ಆಗಿರ್ಬೋದು, ಮತ್ತೆ ಇನ್ಯಾವುದಿದೆ ಸರ್, ಗಿರ್ನ, ಪೂರ್ಣ, ವಾಗರ್, ಬೋರಿಗಳು ಒಳಗೊಂಡಿರುತ್ತೆ. ಇನ್ನು ಅದು ಬಿಟ್ರೆ ಬೋರಿ ಇಲ್ಲಿದೆ ನೋಡಿ. ಅದು ಬಿಟ್ರೆ ಈ ಕಡೆ ಬಲದಂಡೆ ಅಂತ ಬಂದಾಗ ಆನೇರ್, ಗೋಮೈ, ಆನೇರ್ ಇವೆಲ್ಲ ಸೇರಿದಂತೆ, ಮತ್ತೆ ಅರುಣಾವಟ್ಟೈ, ಓಕೆ, ಇವೆಲ್ಲ ಅದರ ಒಂದು ಬಲದಂಡೆ ಉಪನದಿಗಳು. ಫೈನ್ ಸರ್. ತಪತಿ ನದಿ ಮೇಲಿನ ಯೋಜನೆಗಳು ನೋಡಿದ್ರೆ ತಾಪಿ ಯೋಜನೆ ಮಹಾರಾಷ್ಟ್ರದ ಹತ್ನೂರ್ ಅಣೆಕಟ್ಟು ಬಳಿ ನಡೆಯುತ್ತೆ. ಉಕ್ಕೈ ಯೋಜನೆ ಅಂತ ಗುಜರಾತ್ನ ಕಾಕ್ರಾಪುರ ಅಣೆಕಟ್ಟು ಮತ್ತು ಉಕ್ಕೈ ಅಣೆಕಟ್ಟಲ್ಲಿ ಇದೆ. ಮತ್ತೆ ಗಿರ್ನಾ ಯೋಜನೆ ಮಹಾರಾಷ್ಟ್ರ ಅಣೆಕಟ್ಟಿನ ಗಿರ್ನಾ ಅಣೆಕಟ್ಟು, ದಹಿಗಮ್ ಅಣೆಕಟ್ಟು ಇವೆಲ್ಲ ಅದರ ಪ್ರಮುಖ ಯೋಜನೆಗಳು, ನೀರಾವರಿಗೆ ಸಂಬಂಧಪಟ್ಟಂತೆ ಮತ್ತೆ ವಿದ್ಯುತ್ ಉತ್ಪಾದನೆಗೆ ಸಂಬಂಧಪಟ್ಟಂತೆ. ಓಕೆ, ಸೊ ಇದಿಷ್ಟು ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದು ಬಿಟ್ರೆ ಸಬರಮತಿ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಸ್ಟಿಲ್ ಇದು ನಮಗೆ ರಾಜಸ್ಥಾನ, ಗುಜರಾತ್ಗೆ ಮುಖಾಂತರ ಇರ್ತಕ್ಕಂಥ ಇದು ಅರಾವಳಿ ಬೆಟ್ಟದಲ್ಲಿ ಹುಟ್ಟುತ್ತೆ. ಇಲ್ಲಿ ರಾಜಸ್ಥಾನದ ಅರಾವಳಿ ಬೆಟ್ಟದ ಒಂದು ಭಾಗದಲ್ಲಿ ಕಚ್ನ ರನ್ ಆಫ್ ಕಚ್ನ ಮುಖಾಂತರ ಕಂಬಫ್ ನಿಮ್ಗೆ ನಾನು ಹೇಳಿದೆ, ಇಲ್ಲೇ ತೋರಿಸ್ತೆ, ಪುನಃ ಬರ್ತೀನಿ ನಾನು. ಇಲ್ಲಿ ಗಲ್ಫ್ ಆಫ್ ಕಂಬಟ್ ಅಂತ ಏನ್ ಕರಿತೀವಿ ಅಲ್ಲಿಗೆ ಬರುತ್ತೆ. ಓಕೆ, ನಾನು ಸ್ಟಾರ್ಟಿಂಗ್ ಎಲ್ಲ ತೋರಿಸ್ತಾ ಬೇಕಾದ್ರೆ ವಿಷಯ ಒನ್ಸ್ ಅಗೇನ್ ನೋಡಿ. ನರ್ಮದಾ, ತಾಪಿ, ಮಾಹಿ, ಇದು ಮಾಹಿ ಉತ್ತರಕ್ಕೆ ಹೋಗಿ ವಾಪಸ್ ತಿರುಗೋದು, ಇದು ಕೇಳಿದೆ ಎಕ್ಸಾಮ್ ಅಲ್ಲಿ. ಮಾಹಿ ಯಾವ ಒಂದು ವೆಸ್ಟ್ ಫ್ಲೋಯಿಂಗ್ ರಿವರ್ ಉತ್ತರಕ್ಕೆ ಕರೆದು ಪಶ್ಚಿಮಕ್ಕೆ ಹರಿಯುತ್ತೆ ಅಂತ ಕೇಳ್ತಾನೆ, ಮಾಹಿ ಇದು ಕೇಳಿದ್ದ. ಸೊ ಮಾಹಿ, ಸಬರಮತಿ ಇವೆಲ್ಲ ಬಂದು ಗಲ್ಫ್ ಆಫ್ ಕಂಬಟ್ ಕೊಲ್ಲಿಗೆ ಬಂದು ಸೇರೋದು. ಲೂನಿ ಬಿಟ್ಟು, ಲೂನಿ ಏನಾಗುತ್ತೆ ಅದು ಬರುತ್ತೆ, ಬಟ್ ಹೆಂಗ್ ಸೇರುತ್ತೆ ಎಲ್ಲಿ ಅಂತ ಕಾಣಲ್ಲ. ಇದು ಗುಜರಾತ್ಗೆ ಎಂಟೆ ಆಗ್ತಾ ಇದ್ದಂಗೆ ಇಲ್ಲಿ ನಿಮ್ಗೆ ಮರುಭೂಮಿಯಲ್ಲಿ ಏನಾಗುತ್ತೆ, ಅದು ಎಲ್ಲಿ ಒಳಗೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಓಕೆ, ಮಾಯವಾಗ್ಬಿಡುತ್ತೆ, ಅಲ್ಲಿ ಹತ್ರ ಬತ್ತೋಗುತ್ತೆ ಅಂತ ಹೇಳ್ತಾರೆ. ಸೊ ಇದು ತಪತಿ ಆಯ್ತು. ಮತ್ತೆ ಸಬರಮತಿ ಬಗ್ಗೆ ಹೇಳ್ತಾ ಇದ್ದಾರೆ ನಿಮಗೆ. ರಾಜಸ್ಥಾನ ಉದಯಪುರ ಜಿಲ್ಲೆ ತೇಪುರ್ ಗ್ರಾಮದ ಬಳಿ ಅರಾವಳಿ ಬೆಟ್ಟಗಳನ್ನು ಹುಟ್ಟಿ ಇದು 74.6% ಕೃಷಿಯಿಂದ ಆವೃತ್ತಾಗಿದೆ. ಜಲನಯನ ಪ್ರದೇಶ ಎಲ್ಲ ರಾಜಸ್ಥಾನದ ಒಂದು, ನಾವು ಅರಾವಳಿ ರೇಂಜ್ ಅಂತ ಕರೆದು ರಾಜಸ್ಥಾನ, ಇಲ್ಲಿ ಅರಾವಳಿ ಬೆಟ್ಟ ಇದೆ, ಈ ಕಡೆ ಮರುಭೂಮಿ, ಈ ಕಡೆ ಫಲವತ್ತಾಗಿರ್ತಕ್ಕಂಥದ್ದು. ಇಲ್ಲಿ ನಮಗೆ ನೀರನ್ನು ಇದು ಕೊಡುತ್ತೆ ಅಂತ. ಸಬರಮತಿ ಜಲಾಶಯ ಆಗಿರ್ಬೋದು, ಹಟ್ಮತಿ ಜಲಾಶಯ, ಮೇಸ್ಟೋ ಜಲಾಶಯ ಇದರ ಪ್ರಮುಖ ಜಲಾಶಯ ಯೋಜನೆಗಳು. ಇನ್ನು ಮಾಹಿ ನದಿ ಇದು ಮಧ್ಯಪ್ರದೇಶದಲ್ಲಿ ಹುಟ್ಟದು. ನಾನು ಹೇಳಿದೆ ನಿಮಗೆ, ಅದು ಮೇಲಕ್ಕೆ ಹೋಗಿ ಹಿಂಗೆ ಮಿಂಗ್ ಬರುತ್ತೆ ಅಂತ. ಧಾರ್ ಜಿಲ್ಲೆಯ ವಿಂಧ್ಯ ಪರ್ವತ ಉತ್ತರ ಇಳಿಜಾರಿಂದ ಹುಟ್ಟುತ್ತೆ. ಇದು ಕಂಬತ್ ಕೊಲ್ಲಿ, ಅರೇಬಿಯನ್ ಸಮುದ್ರ ಕಂಬತ್ ಕೊಳ್ಳಿಗೆ ಹೋಗಿ ಸೇರ್ತಕ್ಕಂಥದ್ದು. ಇದು ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಗುಜರಾತ್ ರಾಜ್ಯಗಳಂತೆ. ಯಾಕೆ ರಾಜಸ್ಥಾನಕ್ಕೆ ಹೋಗುತ್ತೆ ಅಂದ್ರೆ ಉತ್ತರಕ್ಕೆ ಹರಿದು ಹಿಂಗೆ ಹೊರದು ರಾಜಸ್ಥಾನಕ್ಕೆ ಹೋಗುತ್ತೆ. ಹಂಗಾಗಿ ಇದು ಮೂರು ಇದರಲ್ಲಿ ಇದಾಗ್ತಕ್ಕಂಥದ್ದು ಸ್ನೇಹಿತರೆ. ಸೊ ಇದ್ರದ್ದು ಪ್ರಮುಖ ಒಂದು ಅಣೆಕಟ್ಟು ಅಂದಾಗ ಮಾಹಿ ಬಜಾಜ್ ಸಾಗರ್ ಅಣೆಕಟ್ಟು, ಕದನ ಅಣೆಕಟ್ಟು, ಒನ್ ಕೊಪ್ಟ್ರಿ ಅಣೆಕಟ್ಟು ಅಂತ ಕರಿತೀವಿ. ಇನ್ ಲೂನಿ ವೆರಿ ಇಂಪಾರ್ಟೆಂಟ್, ಇದು ಕೂಡ ರಾಜಸ್ಥಾನ. ಇದು ಲೂನಿ ಬಂದು ನಿಮಗೆ ಉಪ್ಪು ನೀರಿಂದ ಕೂಡಿದೆ, ಒಂದು ರೀತಿ ಸ್ವಲ್ಪ ಪ್ರಾಮುಖ್ಯತೆ ಹೊಂದಿರುವ ಏಕೈಕ ನದಿ ಇದು ರಾಜಸ್ಥಾನದಲ್ಲಿ. ಪಶ್ಚಿಮ ರಾಜಸ್ಥಾನದಲ್ಲಿ ಅಂತ ಯಾಕೆ ಕರಿತೀವಿ ಅಂದ್ರೆ ಇದು ನಿಮ್ಗೆ ರಾಜಸ್ಥಾನದ ಒಂದು ಈ ಭಾಗದಲ್ಲಿ ಅಂದ್ರೆ ಅರಾವಳಿಯಿಂದ ಈ ಭಾಗದಲ್ಲಿ ಶುಷ್ಕ ಭಾಗಗಳನ್ನು ಸ್ವಲ್ಪ ದೂರದಲ್ಲಿ ಹರಿಯುತ್ತೆ. ಇದು ಅಜ್ಮೀರ್ ಅರಾವಳಿ ಶ್ರೇಣಿಯ ಪಶ್ಚಿಮ ಇಳಿಜಾರು, ಓಕೆ, ಪಶ್ಚಿಮದ ಇಳಿಜಾರು ಅರಾವಳಿ. ಈ ಒಂದು ಇದು ಅರಾವಳಿ ಬೆಟ್ಟ ಅಂದ್ರೆ ಇದರ ಪಶ್ಚಿಮ ಇಳಿಜಾರಿಂದ ಹರಿಯುತ್ತೆ ಇದು. ಹಾಗಾಗಿ ಇದೊಂದು ವೆರಿ ಇಂಪಾರ್ಟೆಂಟ್. ರನ್ ಆಫ್ ಕಚ್ಗೆ ಹೋಗ್ಬೇಕಿದು, ಆದ್ರೆ ಅದು ಮಾಯ ಆಗತ್ತೆ. ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ, ಇಲ್ಲಿ ನೋಡಿ. ಇದು ಬಂದು ಹಿಂಗೆ ಬಂದು ಇಲ್ಲಿ ರನ್ ಆಫ್ ಕಚ್ಗೆ ಬಂದು ಸೇರುತ್ತೆ ಅಂತಾರೆ, ಬಟ್ ಒಳಗಿಂದ ಹೋಗುತ್ತೆ, ಅದು ಹೆಂಗೆ ಅಂತ ಗೊತ್ತಿಲ್ಲ. ಇಲ್ಲಿ ಲೂನಿ ನೋಡಿ, ಇಲ್ಲಿ ಬಂದು ಇಲ್ಲಿ ಮಾಯ ಆಗುತ್ತೆ. ಲೋನಿ ಹಿಂಗ್ ಬಂದು ರನ್ ಆಫ್ ಕಚ್ಗೆ ಹೋಗ್ಬೇಕು, ಗಲ್ಫ್ ಆಫ್ ಕಚ್ ಅಂತ ಕರಿತೀವಿ, ಅಲ್ಲಿಗೆ ಹೋಗ್ಬೇಕು. ಸೊ ಇದಿಷ್ಟು ಪಶ್ಚಿಮದ ಒಂದು ಇದ್ರ ಬಗ್ಗೆ ನರ್ಮದಾ ತಪತಿ ಬಗ್ಗೆ ಕೇಳ್ತಾನೆ. ಹಾಗಾಗಿ ಅದನ್ನ ಮಾತ್ರ ಜಾಸ್ತಿ ಹೇಳಿದ್ದೀನಿ ಸ್ನೇಹಿತರೆ, ಇದ್ರ ಬಗ್ಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಬಟ್ ಏನ್ ಕೇಳ್ತಾನೆ, ನಾನು ನಿಮ್ಗೆ ಏನ್ ಹೇಳಿದೆ, ಮಾಹಿದ್ ಬಗ್ಗೆ ಕೇಳ್ತಾನೆ. ಉತ್ತರಕ್ಕೆ ಹೋಗಿ ಪುನಃ ಪಶ್ಚಿಮಕ್ಕೆ ಬರ್ತಕ್ಕಂಥದ್ದು ಮಾಹಿ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಇನ್ನು ನಾವು ದಕ್ಷಿಣ ಭಾರತ ನದಿಗಳಲ್ಲಿ ಪ್ರಮುಖ ನದಿಗಳು ಮಹಾನದಿ ಆಗಿರ್ಬೋದು, ಕಾವೇರಿ, ಕೃಷ್ಣ, ತುಂಗಭದ್ರಾ, ಓಕೆ, ಇವುಗಳನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಾನು ನಿಮ್ಗೆ ಏನ್ ಹೇಳಿದೆ, ಈ ಒಂದು PDF ಏನಿದೆ ಅದು ನಿಮಗೆ ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಇಮೇಲ್ ID ಮತ್ತೆ ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ತಗೊಳ್ಳಿ, ಯಾಕಂದ್ರೆ ಇಮೇಲ್ ID ನಮ್ಗೆ ಬರುತ್ತೆ ಸ್ನೇಹಿತರೆ. ಪ್ರೊಸೀಜರ್ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ ಹೆಂಗ್ ಡೌನ್ಲೋಡ್ ಮಾಡ್ಕೋಬೇಕು ಏನು ಅಂತ. ನಿಮಗೆ 2 ಮೇಲ್ ಬರುತ್ತೆ, ಒಂದು ಪೇಮೆಂಟ್ ಸ್ಲಿಪ್ ಮತ್ತೆ ಇನ್ನೊಂದು ಡೌನ್ಲೋಡ್ ಅಂತ ಬರ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಸೊ ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ,
ಮುಂದಿನ ವಿಡಿಯೋದಲ್ಲಿ ಮಿಕ್ಕಿದ್ ಕವರ್ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಫಿಸಿಕ್ಸ್ ಮತ್ತೆ ಜಿಯೋಗ್ರಫಿ ಈ ಒಂದು PDF ಅಲ್ಲಿ ಕವರ್ ಆಗಿದೆ. ನೆಕ್ಸ್ಟ್ ಫಿಸಿಕ್ಸ್ ಇನ್ನೊಂದಷ್ಟು ಸ್ವಲ್ಪ ಚಾಪ್ಟರ್ ಏನೋ ಇದೆ, ಎರಡು ಮೂರು ಚಾಪ್ಟರ್, ಅದನ್ನು ಮುಗಿಸ್ಕೊಳ್ಳೋಣ. ಅದನ್ನು ಕೂಡ ಕಂಪ್ಲೀಟ್ ಫಿಸಿಕ್ಸ್ ಮತ್ತೆ ಜಿಯೋಗ್ರಫಿನ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.